ನಮ್ಮ ಅಣ್ಣ ಹೆಲ್ಮೆಟ್ ಇಲ್ಲ. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ನೋಡಿ ಎಷ್ಟು ವ್ಯಾನ್ಗಳು ನಿಂತಿದೆ ಇಲ್ಲೆಲ್ಲ. ಹೆಂಗಿದೆ ನೋಡ್ರಿ ಕಸ ನೋಡಿ. ಅಯ್ಯೋ, ಇದೊಂದು ಅಭಿವೃದ್ಧಿನ GB ಇದು. ಇಲಿಯಾಸ್ ನಗರ ಹತ್ರ JP ನಗರ ರೋಡ. ಏನಕ್ಕೆ ಏನ್ ಕಳ್ಕೊಂಡಿದ್ಯಾ? ಅದು JP ನಗರ ಇದೆ, ಇದೆಲ್ಲ JP ನಗರನೇ ನೋಡಿ. ಯಾರು ನೋಡಿ ಸಾಯ್ತವನೆ. ಆಕ್ಚುಲಿ ರೀಸೆಂಟ್ ಆಗಿ ಒಂದು ಗರ್ಲ್ ಫ್ರೆಂಡ್ ಪರಿಚಯ ಆಯ್ತು. ಓಕೆ, ಫಸ್ಟ್ ಮೀಟ್ ಬಂದೆ. ಈ ಗರ್ಲ್ ಫ್ರೆಂಡ್ ಕೈ ಕೊಡ್ತಾರೆ. JP ನಗರ ಮಿನಿ ಪಾರ್ಕ್ ಇದೆಯಲ್ಲ, ಯಾರು ಅಣ್ಣ ಇಷ್ಟು 12:30 ಆಯ್ತು, 12:30 ಹತ್ರ ಇಷ್ಟದಲ್ಲಿ ಇದ್ರಲ್ಲಿ ಏನ್ ಸಮಾಚಾರ? ಬೆಳಿಗ್ಗೆ 6 ಗಂಟೆ 7 ಗಂಟೆ. ನೀವು ಕನ್ನಡ ಕಲಿಯೋದ್ರು ಕಲಿಯಲ್ರು ನೀವು ಕಳ್ರು. ನೀವು ಲವ್ ಯು ಮಾಡ್ತಾ ಇದೀಯಾ? ಬಚ್ಚ ಕಿತ್ನಾ ಬಚ್ಚ 1800. ಕೆಟ್ಟ ಘಟನೆ ನಡೆದಿದ್ಯಾ? ಸ್ವಲ್ಪ ಸ್ವಲ್ಪ ಬರುತ್ತಾ? ರಾಂಗ್ ಬೋಲ್ದಾಗ ಇತಿಲಿ ನಮ್ಮ ಕನ್ನಡ ಹೋರಾಟಗಾರರನ್ನ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ ಅಂತ. ಹಾಯ್, ಇವತ್ತು ಔಟರ್ ರಿಂಗ್ ರೋಡ್, ಬೆಂಗಳೂರು ಔಟರ್ ರಿಂಗ್ ರೋಡ್ನ ನಾನು ಫುಲ್ಲು 11 ಗಂಟೆ ಮೇಲೆ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರ್ಸೋಕೆ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತು ಯಾವ್ಯಾವ ಥರ ಜೀವನ ಮಾಡ್ತಾರೆ, ನೈಟ್ ಯಾವ ಥರ ಇರುತ್ತೆ ರಿಂಗ್ ರೋಡು. ಫುಲ್ಲು 60ರಿಂದ 65 ಕಿಲೋಮೀಟರ್ ಇದೆ ರಿಂಗ್ ರೋಡು. ನಾನು ಆ್ಯಂಡಳಿಂದ ಸ್ಟಾರ್ಟ್ ಮಾಡಿ ಸಿಲಿಕ್ ಬೋಲ್ಡು, ಬೆಳ್ಳಂದೂರು, ಮಾರ್ತಳ್ಳಿ, ಕೇರ್ಪುರಮ್ಮು, ಹೆಬ್ಬಾಳ, ಗೊರಗುಂಟೆಪಾಳ್ಯ, ಸುಮ್ನಹಳ್ಳಿ, ನಾಂಡಳ್ಳಿಗೆ ಲಾಸ್ಟ್ ಮಾಡ್ತೀನಿ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಟೈಮಿಂಗ್ಸು. ಸೊ ಈ ರಿಂಗ್ ರೋಡಲ್ಲಿ ಯಾವ್ಯಾವ ಥರ ಜನರಿದ್ದಾರೆ, ಯಾವ ಥರ ಲೈಫ್ ಸ್ಟೈಲ್ ನಾನು ನೈಟ್ ಹೊತ್ತು ಕಳೀತಾರೆ ಅನ್ನೋದನ್ನು ನಿಮಗೆ ಇವತ್ತು ತೋರಿಸ್ತೀನಿ ಬನ್ನಿ. ಕನ್ನಡಿಗರೇ ನೋಡಿ, 11 ಗಂಟೆಯಲ್ಲಿ ಇನ್ನೂ ನಾಂಡಳ್ಳಿ ಹತ್ರ ಜಾಮ್ ಇದೆ. ನಾಂಡಳ್ಳಿ ಪಾಸ್ ಆಗ್ತಾ ಇದ್ದೀನಿ ಈಗ. ಸೊ ನಮ್ಮ ಅಣ್ಣ ಹೆಲ್ಮೆಟ್ ಇಲ್ಲ. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ನಾವು ಏನಪ್ಪ ಅಂದರೆ ಹೆಲ್ಮೆಟು ಜಾಗ್ರತೆ ಇಟ್ಕೋಬೇಕು. ಯಾಕೆಂದರೆ ಹೆಲ್ಮೆಟ್ ಇಸ್ ಕಂಪಲ್ಸರಿ. ಯಾಕೆಂದರೆ ನಾವು ಯೋಚನೆ ಮಾಡ್ತೀವಿ, ಅರ್ಜೆಂಟಿಗೆ ಹೋಗ್ತೀವಿ, 100 ರೂಪಾಯಿ ಯೋಚನೆ ಮಾಡಿ ಲಕ್ಷಾಂತರ ರೂಪಾಯಿ ತಲೆ ಏಟಾಯಿತು ಅಂದರೆ ಆಕ್ಸಿಡೆಂಟ್ ಆಯಿತು, ಲಕ್ಷಾಂತರ ರೂಪಾಯಿ ಇದು ಮಾಡ್ತೀವಿ. ನೋಡಿ ಯಾರೋ ಓಡ್ತಾ ಇದ್ದಾರೆ ಬಸ್ಸಿಗೆ, ಪಾಪ ನೋಡಿ ಓಡ್ತಾ ಇದ್ದಾರೆ ಬಸ್ಸಿಗೆ, ಯಾಕೆಂದರೆ ಬಸ್ ಸಿಗೋದಿಲ್ಲ ಅಂತ. ನೋಡಿ ಆರನ್ನು ನಮ್ಮ ಸಿಗ್ನಲ್ ಬಿಟ್ರೆ ಸಾಕು, ಆರನ್ನು ನೋಡಿ. ಬಸ್ಸಿಗೆ ಇಲ್ಲಿ ಓಡ್ ಬಂದ್ರೆ ಬಸ್ ಹೊಂಟೋಯ್ತು ಪಾಪ. ತುಂಬಾ ಜನ ಹೆಲ್ಮೆಟ್ ಹಾಕಲ್ಲ. ಅಷ್ಟು ರೂಲ್ಸ್ ಇದ್ರು, ಅಷ್ಟು ಕ್ಯಾಮ್ರಾಗಳಿದ್ರು ಬೆಂಗಳೂರಲ್ಲಿ ಹೆಲ್ಮೆಟ್ ಹಾಕಲ್ಲ. ಏನು ಮಾಡೋಕ್ಕಾಗಲ್ಲ, ಹಾಕ್ಬೇಕು. ಪ್ರಾಣ ಇಂಪಾರ್ಟೆಂಟು. ನೋಡಿ ಎಷ್ಟು 11 ಗಂಟೆ ಆದರೆ ಎಷ್ಟು ಕಾರು ಬೈಕ್ಗಳು ಎಷ್ಟು ಹೋಗ್ತಾ ಇದೆ. ರಿಂಗ್ ರೋಡ್ ಅನ್ಸೋದೇ ಇಲ್ಲ ಇದೆಲ್ಲ. ಆ್ಯಕ್ಚುಲಿ ಇದು ಟ್ರಾಫಿಕ್ ತಪ್ಸೋಕ್ಕೋಸ್ಕರ ರಿಂಗ್ ರೋಡ್ ಮಾಡಿದ್ರು. ಇದು ರಿಂಗ್ ರೋಡೇ ಆಗಿಲ್ಲ, ಈಗ ನಾರ್ಮಲ್ ರೋಡ್ ಆಗ್ಬಿಟ್ಟಿದೆ. ಇದಕ್ಕೋಸ್ಕರ ಈಗ SCTR ಸ್ಯಾಟಲೈಟ್ ರಿಂಗ್ ರೋಡ್ ಬರ್ತಾ ಇದೆ. ಅದು ಬಂದರೆ ಇನ್ನೂ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗ್ಬೋದು. ನೋಡಿ ಈ ಕಡೆ ಫಸ್ಟ್ ಸ್ಟ್ರೀಟ್ ಹೆಂಗಿದೆ ನೋಡಿ. ತುಂಬ ನೋಡಿ, ಎಷ್ಟೊತ್ತಾದರೂ ಫುಡ್ ಸ್ಟ್ರೀಟು ನಮ್ಮ ಬೆಂಗಳೂರನ್ನ ಆಲ್ಮೋಸ್ಟ್ ಕಾಪಾಡೋದೇ ಫುಡ್ ಸ್ಟ್ರೀಟ್ಗಳು. ಯಾಕೆಂದರೆ ಬಡವ್ರಿಗೆ ತುಂಬ ಊಟ ಕೊಡೋಂಥದ್ದು ಫುಡ್ ಸ್ಟ್ರೀಟ್ಗಳು. ರೋಡ್ ಸೈಡ್ ಬದಿ ನಮ್ಮ ಊಟ ಮಾಡೋರು ಇರ್ತಾರಲ್ಲ, ಅವ್ರಿಗೆ ರುಚಿ ಕೊಡೋದು ಯಾವ ದೊಡ್ಡ ಹೋಟೆಲ್ಲು ಇರೋದು. ನೋಡಿ ಈ ಕಡೆ ನೈಸ್ ರೋಡ್ ಹೆಂಗಿದೆ. ನನಗೆ ತುಂಬ ಕುತೂಹಲ ಇತ್ತು ನೈಟ್ 11 ಗಂಟೆ ಮೇಲೆ ರಿಂಗ್ ರೋಡ್ ಯಾವ ಥರ ಇರುತ್ತೆ ಅಂತ. ಸೊ ಇವತ್ತು ನಮ್ಮ ಜನಕ್ಕೆ ನಾನು ತೋರಿಸ್ಬೇಕು ಅನ್ನಿಸ್ತು. ನಾನು ನೋಡ್ದಂಗೆ ಆಗುತ್ತೆ. 60 ಕಿಲೋಮೀಟ್ರ್ ಇದೆ ರಿಂಗ್ ರೋಡ್ ಟೋಟಲಿ. ಈಗ ವೀರಭದ್ರ ಸಿಗ್ನಲ್ ಪಾಸ್ ಆಗ್ತಾ ಇದ್ದೀನಿ. ಈ ಫ್ಲೈಓವರ್ ಕಟ್ಟಕ್ಕೆ ಎಷ್ಟು ವರ್ಷ ಬೇಕಾಗಿ ಗೊತ್ತಾ? ಹೆಚ್ಚು ಕಮ್ಮಿ 7ರಿಂದ 8 ವರ್ಷ ಆಗಿ ಇವಾಗ ಓಪನ್ ಮಾಡಿದ್ದಾರೆ ಈ ಫ್ಲೈಓವರ್. ಯಾಕೆ ಇಷ್ಟು ಲೇಟ್ ಮಾಡ್ತಾರೆ ಗೌರ್ಮೆಂಟ್ ಗೊತ್ತಿಲ್ಲ. ಒಂದು ಫ್ಲೈಓವರ್ ಕಟ್ಟಕ್ಕೆ 8 ವರ್ಷ ಬೇಕು ಅಂದರೆ ನಮ್ಮ ಕರ್ನಾಟಕ ಇದು ಹೆಂಗೆ ಅಭಿವೃದ್ಧಿ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಹೊಸಕರಹಳ್ಳಿ ಹತ್ರ ಬರ್ತಾ ಇದ್ದೀನಿ. PS ಕಾಲೇಜ್ ಆಪೋಸಿಟೇ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ವ್ಯಾನ್ಗಳು ನಿಂತಿದೆ ಇಲ್ಲೆಲ್ಲ. ನಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡ್ ವ್ಯಾನ್ಗಳು ತುಂಬ ನಿಂತಿದೆ ನೋಡಿ. ಏನೋ ಮೇ ಬಿ ಎಲ್ಲ ಇಲ್ಲೇ ಇದ್ದಾರೆ ಅನ್ಸುತ್ತೆ. ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಪಾಪ ಇದ್ದಾರೆ, ಕೂಲಿ ಕಾರ್ಮಿಕರು. ಏನು ಮಾಡೋಕ್ಕಾಗಲ್ಲ, ಅಭಿವೃದ್ಧಿ ಆಗಿಲ್ಲ ಇನ್ನೂ. ಅಭಿವೃದ್ಧಿ ಆದರೆ ಪಾಪ ಅವರು ಕಡಿಮೆ ಕೆಲಸ ಮಾಡ್ಬೋದು, ಬೆಂಗಳೂರು ಬರೋ ಅವಶ್ಯಕತೆ ಇಲ್ಲ.
ದೇವಡ ಪೆಟ್ರೋಲ್ ಬಂಕ್ ಪಾಸ್ ಆಗ್ತಾ ಇದ್ದೀನಿ. ಈಗ ಸಾರಕ್ಕಿ ಸಿಗ್ನಲ್ ಮೇನ್ ಸಿಗ್ನಲ್ಗೆ ಹೋಗ್ತಾ ಇದ್ದೀನಿ. ನಮ್ದು ನೋಡಿ ಬೆಂಗಳೂರು ರೋಡ್ಗಳು ಹೆಂಗಿದೆ, ನೋಡಿ ಹಬಾಬಾ ಎಷ್ಟು ಕೋಟಿ ಎಷ್ಟು ಬಿಡುಗಡೆ ಮಾಡ್ತಾರೆ. 5,000 ರಿಂದ 6,000 ಕೋಟಿ ಬೆಂಗಳೂರು ಬಿಡುಗಡೆ ಮಾಡ್ತಾರೆ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನಿ. ಎಲೆಕ್ಷನ್ ಇದೆ, ಇನ್ನೊಂದು 1 ವರ್ಷ ಕಳೆದು ಎಲ್ಲಾ ಕಡೆಗೂ ರೋಡ್ ಮಾಡ್ತಾರೆ. ಆಗ ಅವ್ರ ಅಭಿವೃದ್ಧಿ ಏನಂದ್ರೆ ರೋಡ್ ಮಾಡಿದೀವಿ 4 ವರ್ಷ ನೀವು ಗುಂಡಿಲೆ ಓಡಾಡಿರ್ತೀರಾ, ಬಿದ್ದಿರ್ತೀರಾ, ಎಷ್ಟೋ ಜನ ಸತ್ತೋಗ್ತಾರೆ. 4 ವರ್ಷ 1 ವರ್ಷ ಎಲೆಕ್ಷನ್ ಇದ್ದಂಗೆ ಬರ್ತಾರೆ ರೋಡ್ ಮಾಡ್ಕೊಂಡು. ನೋಡಿ ರೋಡ್ ಎಷ್ಟು ಚೆನ್ನಾಗಿ 4 ವರ್ಷ ಎಷ್ಟು ಕಿತ್ತೋಗಿತ್ತು, ರೋಡ್ ಹೆಂಗ್ ಮಾಡಿದ್ವಿ, ಬನ್ನಿ ಓಟ್ ಹಾಕಿ ಅಂತ. ಅದೊಂದೇ ಅಭಿವೃದ್ಧಿ. ಆಮೇಲೆ ನಮ್ಮ ಮೈಂಡ್ ಸೆಟ್ ಜನ ಹೆಂಗಿದೆ ಅಂದ್ರೆ ನಮ್ಮ ಜನಗಳು ರೋಡ್ ಮಾಡಿದ್ರೆ ಅಭಿವೃದ್ಧಿ ಅನ್ಕೊಂಡ್ಬಿಟ್ಟಾರೆ. ಇನ್ನೇನು ಅಭಿವೃದ್ಧಿ ಇಲ್ಲ. ಅವ್ರು ತಾಕತ್ತಿದ್ರೆ ಫ್ರೀ ಎಜುಕೇಶನ್ ಕೊಡ್ಲಿ, ಒಳ್ಳೆ ಸ್ಕಿಲ್ ಕೊಡ್ಲಿ, ಅವತ್ತು ನಾನು ಒಪ್ತೀನಿ. ಯಾಕೆಂದ್ರೆ ಒಂದು ಮಗುನ ಎಜುಕೇಟ್ ಮಾಡಿದ್ರೆ ಅವನೇ ಬೆಳಕತ್ತಾನೆ. ಅವ್ನು ಹೆಂಗ್ ದುಡಿಬೇಕು, ಅವ್ನು ಯಾವ ತರ ಬದುಕಬೇಕು, ಅವ್ನು ಯಾವ ತರ ನಾನು ದೇಶದಲ್ಲಿ ಮುನ್ನಡಿಬೇಕು ಅಂತ. ಅವರ ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರ ಮಾವ ಅಳಿಯ ಅವ್ರದ್ದು ಎಲ್ಲ ಅವರೇ ಇದ್ದಾರೆ. ಕೊಟ್ರೆ ಕನ್ನಡ ಸ್ಕೂಲ್ ಎಲ್ಲಿ ಉದ್ಧಾರ ಆಗುತ್ತೆ. ನೋಡಿ ಇಲಿಯಾಸ್ ನಗರ ಕಡೆ ಬರ್ತಾ ಇದೀನಿ. ಶೌಚಾಲಯ ನೋಡಿ, ರಿಂಗ್ ರೋಡಲ್ಲಿ ಯಾವ ತರ ಕಸ ಇದೆ ನೋಡಿ. ಇದು DK ಶಿವಕುಮಾರ್ ಅವರೇ ಎಲ್ಲಾನು ಕ್ಲೀನ್ ಮಾಡ್ತೀನಿ, GBA ಮಾಡ್ತೀನಿ ಅಂದ್ರಲ್ಲ. ರಿಂಗ್ ರೋಡ್ ರೀ ಇದ್ರು, ಔಟರ್ ರಿಂಗ್ ರೋಡ್ ರೀ, ಹೆಂಗಿದೆ ನೋಡ್ರಿ ಕಸ ನೋಡಿ. ಅಯ್ಯೋ, ಇದೊಂದು ಅಭಿವೃದ್ಧಿನ GBA ಇದು? ಅಯ್ಯೋ ನೋಡಿ ಕಸನ. ರಿಂಗ್ ರೋಡ್ ರೀ, ರಿಂಗ್ ರೋಡಲ್ಲಿ ಇಲಿಯಾಸ್ ನಗರ ಹತ್ರ ದೇವಡ ಪೆಟ್ರೋಲ್ ಬಂಕ್ ಮುಂದೆ ನೋಡಿ ಹೆಂಗ್ ಕಸ ಇದೆ ರೋಡಲ್ಲೇ. ರಿಂಗ್ ರೋಡಲ್ಲೇ ಕಸ ಹಾಕಿದ್ದಾರೆ. ಏನ್ರಿ ಅಭಿವೃದ್ಧಿ ಇದು? ಮುಖ್ಯಮಂತ್ರಿ ಆಗ್ತಾ ಇದೀರ, ಅದು ಏನ್ ಹೇಳಿದ್ರಿ, ಪಾರ್ಕಿಂಗೇ ಮಾಡಂಗಿಲ್ಲ ಅಂತ ಹೇಳ್ತಾ ಇದ್ರಿ. ನೋಡಿ ಕಸ ಹೆಂಗ್ ಬಿದ್ದಿದೆ ನೋಡಿ, ಇಲ್ಲಿ ಕಸ ನೋಡಿ. ನೋಡಿ ಇದು ದಯಾನಂದ ಸಾಗರ್ ಮೇಲ್ಗಡೆ ಹೋದ್ರೆ ದಯಾನಂದ ಕಾಲೇಜ್ಗೆ ಹೋಗುತ್ತೆ ನೋಡಿ. ಕಸಗಳು ನೋಡಿ, ಅಂಡರ್ ಇನ್ನು ಕನ್ಸ್ಟ್ರಕ್ಷನ್ಗಳು ನೋಡಿ. ರಿಂಗ್ ರೋಡಲ್ಲೇ ಎಷ್ಟೊಂದು ಕಸ ಇದ್ರೆ ಹೆಂಗ್ರಿ? ಇದು ರಿಂಗ್ ರೋಡ್ ರೀ, ಇದು ರಿಂಗ್ ರೋಡಲ್ಲೇ ಕರೆಕ್ಟಾಗಿ ಇಲ್ಲ ಅಂದ್ರೆ ನೋಡಿ. ಜನ ನಾಳೆ ಬಕ್ರೀದ್ದು ಹೇಗಿದ್ದಾರೆ, ಎಲ್ಲ ಟೀ ಅಂಗಡಿಗಳು ಓಪನ್ ಇದೆ. JP ನಗರ ರೋಡ ಏನಕ್ಕೆ? ಹಾದಿ ತಪ್ಪಿಸ್ಕೊಂಡು ಏನ ಹಾದಿ ಕಳ್ಕೊಂಡ್ರಿ. ಅದಕ್ಕೆ ಏನ್ ಕಳ್ಕೊಂಡಿದ್ಯಾ? ಹಾದಿ ರೀ, ಹಾದಿ ಕಳ್ಕೊಂಡಿದ್ಯಾ? ಎಲ್ಲಿದ್ಯಾ? ಎಲ್ಲಿದ್ಯಾ? ನಾ ಬೆಳಗಾವ್ದವ್ರಿ. ಬೆಳಗಾಮದರ? ಇಲ್ಲಿ ಏನ್ ಮಾಡ್ತಾ ಇದೀಯಾ? ಇಲ್ಲಿ ಮಗಳ ಮನೆಗೆ ಬಂದಿದ್ ನೋಡ್ರಿ. ಈಗ ರೋಡ್ ತಪ್ಪಾಗಿದ್ಯಾ? JP ನಗರದಲ್ಲಿ ಎಲ್ಲಿ? ನಾನು ನಿಮ್ಮನ್ನ ಕೇಳಾಕತ್ತೇನ್ರಿ. ಅದು JP ನಗರ ಇದೆ, ಇದೆಲ್ಲ JP ನಗರನೇ ಇತ್ತವಲ್ರಿ. ಇದು ರೋಡ್ ಅಂದ್ರೆ JP ನಗರನೇ. ಇದು ದುಡ್ಡು ಬೇಕಾ? ಮಗಳ ಹೆಸರೇನು? ಮಗಳು ಎಲ್ಲಿ? ಏನ್ ಮಾಡ್ತಾರ ಮಗಳು? ಏನಿಲ್ವಾ? ಬೆಳಗಾವಿ ಎಷ್ಟು ದಿನ ಆಯ್ತು ಇಲ್ಲಿ ಬಂದು ಬೆಂಗಳೂರಿಗೆ? ಈಗ ಒಂದು 8 ದಿವಸ ಆಯ್ತಾ? ಡ್ರಿಂಕ್ಸ್ ಮಾಡಿದ್ದೀರಾ? ಇಲ್ರಿ. ಆಯ್ತು, ಹುಷಾರು ನಡ್ಕೊಂಡೋಗಿ. ಹಿಂಗ ಹೋಗುದ್ರಿ? ಹಿಂಗೆ ಇದೇ ರೋಡು. ಅದು ನೋಡಿ ಅಜ್ಜ ಸಿಕ್ಕಿದ್ರು ಪಾಪ, ಅವ್ರು ಫುಲ್ಲು ಕುಡಿದು ಬಿಟ್ಟಿದ್ದಾರೆ. ಏನು ಹೇಳ್ತಾರೆ ಅಂತಲೇ ಗೊತ್ತಾಯ್ತಾ ಇಲ್ಲ. ಏನು ಫುಲ್ಲು ಡ್ರಿಂಕ್ ಹೊಡೆದ್ಬಿಟ್ಟಿದ್ದಾರೆ. ನನ್ನ ಕೈಲಿ ಆದ ಸಹಾಯ ಮಾಡಿದ್ದೀನಿ. ಅಲ್ಲೇ ನೋಡಿ, ಅಲ್ಲೇ ಹೋಗಿ ಮನಗಿದ್ರು. ಮಗಳು ಮನೆ ಅಂತ ಹೇಳ್ತಾರೆ, ಬೆಳಗಾಮಿಂದ ಬಂದಿದ್ದೀನಿ ಅಂತಾರೆ. ಒಂದೊಂದು ಟೈಮ್ಗೆ ಒಂದೊಂದು ಮಾತಾಡ್ತಾ ಇದ್ದಾರೆ. ಅದು ಏನಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ತುಂಬ ಬೇಜಾರಾಗುತ್ತೆ ಇಂಥವ್ರನ್ನೆಲ್ಲ ನೋಡಿದಾಗ. ನಾವು ರಗ್ಗಿದ್ಕೊಂಡು ತಲೆದಿಂಬು ಹಚ್ಕೊಂಡು ಮನೆ ಕಂಡಾಗಲೇ ನಮಗೆ ನಿದ್ದೆ ಕನ್ನಡ ಬರಲ್ಲ. ಪಾಪ ಈ ಚಳಿಲಿ ಮಳೆ ಟೈಮಲ್ಲಿ ಆ ರೋಡಲ್ಲಿ ಮನೆಗೆ ಹೋಗ್ತಾರಲ್ಲ, ಅದು ಹೆಂಗೆ ಜೀವನ ಮಾಡ್ತಾರೋ ನಿಜಲ್ಲೂ ಗೊತ್ತಿಲ್ಲ. ತುಂಬ ಹರ್ಟ್ ಆಗತ್ರಿ. ಯಾಕೆ ಈ ಥರ ಜನ ಇದ್ದಾರೆ, ಏನು ಆಗ್ತಾ ಇದೆ ಇವನ್ಕೆಲ್ಲ? ಏನು ನಮ್ಮ ಸರ್ಕಾರ ಸಲ ತಾಂಡಿಲ್ವಾ ಗೊತ್ತಿಲ್ಲ. ಅವ್ರ ಮಕ್ಕಳು ಸರಿ ಇಲ್ವಾ ಗೊತ್ತಿಲ್ಲ, ಇವ್ರು ಸರಿ ಇಲ್ವಾ ಗೊತ್ತಿಲ್ಲ. ನೀವೇ ಕಮೆಂಟ್ಸ್ ಮಾಡ್ಬೇಕಿದನ್ನು. ಎಷ್ಟೋ ಜನ ಸಿಗ್ತಾರೆ ಇವತ್ತು ರಿಂಗ್ ರೋಡಲ್ಲಿ. ನಿಮ್ಮ ಕಣ್ಣಂಗೆ ನನಗೆ ಕಣ್ಣಂಗೆ ಒಂದು 50 ಜನ ಸಿಗ್ತಾರೆ ಕರೆಕ್ಟಾಗಿ ಕ್ಯಾಮ್ರಾ ಫೋಕಸ್ ಮಾಡಿದ್ರೆ.
ನೋಡಿ ಎಷ್ಟು ರೂಲ್ಸ್ ಇದೆ, ಈ ಗಾಡಿ ಎಷ್ಟು ಸೌಂಡ್ ಮಾಡ್ತಾ ಇದೆ, ಆಲ್ಟ್ರೇಷನ್ ಮಾಡ್ತಾ ಇದೆ, ಫೈನ್ ಹಾಕಲ್ಲ ನೋಡಿ, ಯಾರು ನೋಡಿ ಸಾಯ್ತಾವನೆ ಹೋಗಿ ನೋಡಿ, ಗಾಡಿ ಎಷ್ಟು ನಾಯ್ಸ್ ಆಗ್ತಾ ಇದೆ ನೋಡಿ, ನಂಬರ್ ಪ್ಲೇಟು ಇಲ್ಲ ಏನೂ ಇಲ್ಲ, ಹೆಂಗ್ ಹೋಗ್ತಾ ಇದೆ ಗಾಡಿ, ಎಷ್ಟು ಸೌಂಡ್ ಕಿವಿ ಕಿತ್ತೋಗ್ತಾ ಇತ್ತು ನಂದು. ಇದಕ್ಕೆಲ್ಲ ಫೈನ್ ಹಾಕಲ್ವಾ? ಒಂದು ನಂಬರ್ ಪ್ಲೇಟ್ ಇಲ್ಲ, ಇಷ್ಟೊತ್ತಲ್ಲಿ ಪೊಲೀಸರು ಎಲ್ಲಿ ಹೋಗ್ತಾರೆ ಗೊತ್ತಾಗ್ತಾ ಇಲ್ಲ. ಇಂಥ ಗಾಡಿಗಳು ಬರೋದೇ ಇಷ್ಟೊತ್ತಿನಲ್ಲಿ ನೋಡಿ, ಏನು ನಾಯ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಏರ್ ಪೊಲ್ಯೂಷನ್ ಆಗಲ್ವಾ? ಕಿವಿ ಹೋಗ್ತೀರಿ ನಂದು, ಇನ್ನು ಸಣ್ಣ ಮಕ್ಳು ಕಿವಿ ಹೆಂಗೆ ಹೋಗ್ಬಿಡಲ್ವಾ? ಮಕ್ಳು ಏನಾದ್ರು ಇಲ್ಲಿ ಟ್ರಾವೆಲ್ ಸಣ್ಣ ಮಕ್ಳು ಕರ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆಲ್ಲ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಸುತ್ತೆ. ಬೆಂಗಳೂರಲ್ಲಿ ನಂಬರ್ ಪ್ಲೇಟ್ ಇಲ್ಲ ಒಂದು, ಹೇಗೆ ತಗೊಂಡು ಹೋಗ್ತಾನೆ ಅಷ್ಟು ಧೈರ್ಯವಾಗಿ ನಂಬರ್ ಪ್ಲೇಟ್ ಇಲ್ದೋಯ್ತು ಆ ಗಾಡಿನ? ಏನು ಬೆಂಗಳೂರು ಅಂತ ಗೊತ್ತಿಲ್ಲ, JP ನಗರದಲ್ಲಿ ಹೋಗ್ತಾ ಇದ್ದೆ ನಾನು. ಈಗ JD ಮರ ಸಿಗ್ನಲ್ ಹತ್ರ ಬಂದು ಒಂದು ಬಸ್ ಸ್ಟ್ಯಾಂಡು ಕರೆಕ್ಟ್ ಇಲ್ಲ ನೋಡಿ, ಹೆಂಗ್ ಗಬ್ಬೆದು ಫುಟ್ಪಾತ್ಗಳೇ ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಫುಟ್ಪಾತ್ಗಳಿಲ್ಲ, ಗಾಡಿ ಆ ಕಡೆ ನೋಡ್ರೆ ಈ ಕಡೆ ಗಾಡಿ ಬಿಡ್ತೀವಿ ಗುಂಡಿ ಕಡೆ. ನೋಡಿ ಇಲ್ಲಿ ಒಬ್ಬ ಪಾಪ ವ್ಯಾಪಾರ ಮುಗಿಸ್ಕೊಂಡು ಹೋಗ್ತಾ ಇದ್ದಾನೆ ತಿಳ್ಕೊಂಡು, ನೋಡಿ ಅವ್ನ ಕಷ್ಟ ಏನಿದೆ ನೋಡಿ, ಹೆಂಗೆ ಹೇಳ್ತಾ ಇದ್ದಾನೆ ಪಾಪ. ಜೂನ್ ಎಷ್ಟು ಕಷ್ಟ ಇದೆ ನೋಡ್ರಿ ಪಾನಿಪುರಿ ಅಂಗಡಿ ಅಂತ. ಆ ರೋಡ್ ಮಧ್ಯದಲ್ಲಿ ಸಿಗ್ನಲಲ್ಲಿ ತೆಳ್ಳೋದು ಸುಲಭ ಅಲ್ಲ, ಸಿಗ್ನಲಲ್ಲಿ ತೆಳ್ಳೋದು ಸುಲಭ ಅಲ್ಲ. ನಿಮ್ಮ ಹೆಸರು? ಸೂರ್ಯ ಸರ್, ಸೂರ್ಯ. ನೋಡಿ ರಿಂಗ್ ರೋಡಲ್ಲಿ ಇವತ್ತು ಔಟರ್ ರಿಂಗ್ ರೋಡ್ ಹೇಗಿರುತ್ತೆ 11 o'clock ಮೇಲೆ ಅಂತ ಬರ್ತಾ ಇದ್ದು, ನಮ್ಮ ಸೂರ್ಯ ಬ್ರದರ್ದು ಗಾಡಿ ನಿಂತೋಗಿತ್ತು, ನಾವು ಹಂಗೆ ನಿಲ್ಲಿಸ್ತು. ಆದ್ರೆ ಏನಾಗಿದೆ ಅಂದ್ರೆ ಅವರೇ ಹೇಳ್ತಾರೆ ಏನಾಗಿತ್ತು ಇದು ಗಾಡಿ ಕೈ ಕೊಟ್ಟಿದ್ಯಾ ಇಲ್ಲ ಕಳ್ತನ ಆಗಿದೆಯಾ ಅಂತ ಅವರೇ ಹೇಳ್ತಾರೆ, ಒಂದು ಪಾರ್ಟ್ಸ್ ಏನಾರು ಕಳ್ತನ ಆಗಿದೆಯಾ ಅಂತ ಹೇಳಿ ಸರ್. ಆಕ್ಚುಲಿ ರೀಸೆಂಟ್ ಆಗಿ ಒಂದು ಗರ್ಲ್ ಫ್ರೆಂಡ್ ಪರಿಚಯ ಆದ್ಲು, ಫಸ್ಟ್ ಮೀಟ್ ಬಂದೆ. ಫಸ್ಟ್ ಗರ್ಲ್ ಫ್ರೆಂಡ್ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಮೀಟ್ ಬಂದೆ, ಪಾಪ ಹುಡುಗಿನೆಲ್ಲ ಮೀಟ್ ಮಾಡಿದೆ, PG ಇದ್ಲು, ಎಲ್ಲ ಪಿಕಪ್ ಮಾಡಿ ಎಲ್ಲ ಮೀಟ್ ಮಾಡಿದ್ವಿ. ಮಾಲ್ಗೆ ಇದೇ ಮಾಲ್ಗೆ ಹೋದೋ ಗೋಪಾಲನ್ ಮಾಲ್ಗೆ, ಎಲ್ಲ ಮುಗಿಸ್ಕೊಂಡು ಸೀದಾ ಬಂದೆ. ಸರಿ ಆಯ್ತು, ಸ್ವಲ್ಪ ಪಾರ್ಕ್ ಔಟ್ ಸೈಡ್ ಪಾರ್ಕಿಂಗ್ ಮಾಡ್ಬಿಟ್ಟು ಸ್ವಲ್ಪ ಒಳಗಡೆ ಕುತ್ಕೊಂಡಿದ್ದೆ ಅಷ್ಟೇ. ಬ್ಯಾಟ್ರಿ ಮಾಲಲ್ಲೇ ಬ್ಯಾಟ್ರಿ ಕದ್ದಿದಾರ? ಮಾಲಲ್ಲ, ಪಾರ್ಕ್ ಹಿಂದೆ. ಪಾರ್ಕ್ ಹಿಂದೆ. ಓಕೆ, ಇಲ್ಲಿ ಇದೇ ಫಸ್ಟ್ ಟೈಮ್ ನೀವು ಬಂದಿರೋದು? ಬ್ಯಾಡ್ ಎಕ್ಸ್ಪೀರಿಯನ್ಸ್. ಬ್ಯಾಡ್ ಎಕ್ಸ್ಪೀರಿಯನ್ಸ್. ಇದು ಗರ್ಲ್ ಫ್ರೆಂಡ್ ಸಕ್ಸಸ್ ಆಯ್ತಾ? ಗರ್ಲ್ ಫ್ರೆಂಡ್ ಅವಾಗಲೇ ಸಕ್ಸಸ್ ಆಗಿದೆ ಸರ್, ಫಸ್ಟ್ ಮೀಟ್ ಅಷ್ಟೇ. ಓಕೆ, ಅದರಿಂದ ಇದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಗಾಡಿ ಬೇಡ, ಏನಿಲ್ಲ, ಗಾಡ್ಸ್ ಪ್ಲಾನ್ ಅಲ್ಲ, ಏನು ಮಾಡಕ್ ಆಗಲ್ಲ. ಅಲ್ಲ, ಗರ್ಲ್ ಫ್ರೆಂಡ್ ಸಿಕ್ಕಿದ್ಲಲ್ಲ, ಅದು ಖುಷಿ ಪಡಿ. ಅದೇನಿಲ್ಲ ಸರ್. ಹೇಗಿತ್ತು ಫಸ್ಟ್ ಮೀಟಪ್? ಫಸ್ಟ್ ಮೀಟಪ್ ಏನೆಲ್ಲ ಚೆನ್ನಾಗಿರುತ್ತಲ್ಲ ಸರ್, ಚೆನ್ನಾಗಿರುತ್ತೆ ನೋಡ್ಬೇಕಲ್ಲ. ಈಗ ನೋಡಿ, ಈ ಗರ್ಲ್ ಫ್ರೆಂಡ್ ಕೈ ಕೊಟ್ಬಿಟ್ಟಿದ್ದೆ. ಗರ್ಲ್ ಫ್ರೆಂಡ್ ಫೋನ್ ಮಾಡ್ಬೇಕಾಯ್ತು. ಗರ್ಲ್ ಫ್ರೆಂಡ್ ಪಾಪ ಆಟೋಸ್ ಈಗ ಕಳಿಸ್ದೆ. ಅಲ್ಲ, ಏನೇ ಸೆಕೆಂಡ್ ಮುಂದೆ ಒಂದ್ರೆ ತೋರಿಸುವೆ ಹಂಗ ಆಟೋಸ್ ಏನ್ ಹೇಳಿಲ್ವಾ ನಿನ್ ಜೊತೆ ಇರ್ತೀನಿ ಅಲ್ಲಿ ತಕ್ಕ ನೀವು ಅಂತ? ಅವಳೇನ್ ಇರ್ತಾಳ ಪಾಪ, ಫಸ್ಟ್ ಯಾಕೆ ಲೇಡೀಸ್ ನನ್ ಮುಂದೆ ನಾನೇನೋ ಸಫರ್ ಮಾಡೋದು ನಡೆಯುತ್ತೆ ಜೆಂಟ್ಸ್. ಅದೇ ಅಲ್ವಾ ಗಂಡ್ಮಕ್ಳದ್ದು ಒಂದು ಹೃದಯ ಆದ್ರೆ. ಥ್ಯಾಂಕ್ ಯು. ಹೆಣ್ಮಕ್ಳು ನಾವ್ ಯಾವತ್ತಿದ್ರು ಕನ್ಸರ್ನ್ ಮಾಡೇ ಮಾಡ್ತೀವಿ, ಬೈತೀವಿ. ಒಂದ್ ಕೆಲವೊಂದು ಇದ್ರಲ್ಲಿ ನಾವು ಹೇಟ್ ಮಾಡ್ಬೋದು, ಆದ್ರೆ ನಮ್ಮ ಮನೇಲಿ ಹೆಣ್ಮಕ್ಳು ಇದಾರೆ ಅಂತ ಒಂದು ಕನ್ಸರ್ನ್ ಮಾಡೇ ಮಾಡ್ತೀವಲ್ಲ. ನೋಡಿ, ಸೂರ್ಯ ಬ್ರದರ್ ಅವರ ಗರ್ಲ್ ಫ್ರೆಂಡ್ ಎಷ್ಟು ಸೇಫ್ ಟೈಕ್ ಕಳಿಸಿ ಫಸ್ಟ್ ಮೀಟಪ್ ಆಗಿ ಇದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇದು ನನ್ನ ಗರ್ಲ್ ಫ್ರೆಂಡ್ ಇದಂಗೆ ಸರ್, ಒಂದ್ಸಲ ತೋರಿಸ್ಬಿಡಿ ಪಾಪ. ಇದು ಗರ್ಲ್ ಫ್ರೆಂಡ್ ಅಲ್ಲೇ, ಈ ಫಸ್ಟ್ ಗರ್ಲ್ ಫ್ರೆಂಡ್, ಈಗ ಆ ಗರ್ಲ್ ಫ್ರೆಂಡ್ ಇದು ಮುನ್ಸ್ಕೊಬಿಟ್ಟು ನನ್ ಕೈ ಕೊಟ್ಟು ಆಮೇಲೆ ಈ ವಿಡಿಯೋ ನೋಡ್ರೆ ಗರ್ಲ್ ಫ್ರೆಂಡ್ ಮುಗಿಸ್ಕೊಂಡು ಹೋಗ್ಬಿಡ್ತಾಳೆ. ನೋಡ್ರಿ ನೋಡ್ಲಿ ಬಿಡಿ, ಅವಳು ಇಲ್ಲಿರೋಳಲ್ಲ, ಹೊರಗಡೆ ಅವಳು. ಹಂಗ ಅವಳು ಕನ್ನಡ ಅರ್ಥ ಆಗಲ್ವಾ? ಇದಕ್ಕೆ ಧೈರ್ಯ ಮಾತಾಡ್ತಾವ್ರೆ ಈ ಗಡ್ಸ್ ಇರೋದು, ಅದಕ್ಕೆ ಅವಳು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ನಿಮ್ದು. ಅಲ್ಲ, ಈ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಬಿಟ್ರೆ ಮಾಡ್ಕೊಳ್ಳಿ ಬಿಡಿ, ಏನಿಲ್ಲ. ನೋಡಿ ಎಷ್ಟು ಪ್ರೀತಿ ಬೈಕ್ ಮೇಲೆ, ಗರ್ಲ್ ಫ್ರೆಂಡ್ ಗಿಂತಲೂ ಫಸ್ಟ್ ಬೈಕ್. ಒಂದ್ ಹುಡುಗಿ ಜಲಸ್ ಇರುತ್ತೆ ಅಂದ್ರೆ ಇದು ಫಸ್ಟ್ ಗರ್ಲ್ ಫ್ರೆಂಡ್ ತರ ಇದ್ದಂಗೆ, ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದೆ. ಈ ಗರ್ಲ್ ಫ್ರೆಂಡ್ ಬಂದಾಗ ಸ್ವಲ್ಪ ಜಲಸ್ ಆಯ್ತು. ಹಂಗೆ ಸೀಟ್ ಫಿಟ್ ಮಾಡಿಸ್ದೆ ಬ್ಯಾಕ್ ಸೈಡ್ ಹೋಗಿ. ಓ, ಇಲ್ಲ ಅಲ್ಲಿ ತನಕ ಫಿಟ್ ಮಾಡಿರ್ತಿಲ್ಲ. ಒಳ್ಳೆ ಫುಲ್ ಇದಾಗಿ ಹೋಗ್ತಾ ಇದ್ರಿ. ಈಗ ಗರ್ಲ್ ಫ್ರೆಂಡ್ ಸಿಗ್ತದೆ, ಗಾಡಿ ಕೈ ಕೊಡ್ತೀವಿ. ಮ್ಯಾರೇಜ್ ಆಗ್ಲಿ ನಮ್ನು ಕರೀರಿ. ತೊಂದ್ರೆ ಇಲ್ಲ ಸರ್, ಆಗುತ್ತೆ, ಮ್ಯಾರೇಜ್ಗಳು ಆಗಕ್ಕಾಗುತ್ತೆ. ಲೈಕ್ ಯಾಕೋ ಇಲ್ಲಿ ನೋಡಿದ್ರೆ ನಂಬರ್ ಆಫ್ ಗರ್ಲ್ ಫ್ರೆಂಡ್ಸ್ ಇದಾರೆ ಅನ್ಸುತ್ತೆ. ಯಾಕಂದ್ರೆ ಬಾಡಿ ಗಿಡಿ ಫಿಟ್, ಟ್ರೈಲರ್, PT ಟ್ರೈಲರ್ ಬೇರೆ ಆ ತರ ಇಲ್ಲ. ಮತ್ ನಿಮ್ ಚಾನಲ್ ನೇಮ್ ಸರ್? DG ಕನ್ನಡಿಗ ಅಂತ ಹೊಸದಾಗಿ ಓಪನ್ ಮಾಡಿದೀನಿ. ನಾನು ವಾಯ್ಸ್ ಬ್ಯಾಂಡ್ ಕರ್ನಾಟಕ ಅಂತ ಇನ್ನೊಂದಿದೆ, ಇದು ಹೊಸದಾಗಿ ಬ್ಲಾಗ್ ಮಾಡಕ್ಕೆ DG ಕನ್ನಡಿಗ ಅಂತ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಹೌದು ಸರ್, ನನ್ನ ನಂಬರ್ ತಗೊಳ್ಳಿ ಸರ್. ಸಬ್ಸ್ಕ್ರಿಪ್ಷನ್ ಆಗ್ಬಿಡ್ತೀನಿ ಅಂತ ಕೊಡಿ ಸರ್. ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ನಾನು ಇವತ್ತೇ ಸ್ಟಾರ್ಟ್ ಮಾಡಿರೋದು. ಇದು BTM ಹತ್ರ ಅಂದ್ರೆ ಜಯದೇವ್ ಹಾಸ್ಪಿಟ್ಲು JP ನಗರ ಮಿನಿ ಫಾರೆಸ್ಟ್ ಇದೆಯಲ್ಲ, ಅಲ್ಲಿ ಗಾಡಿ ನಿಲ್ಸ್ಬಿಡಿ ನೈಟ್ ಹೊತ್ತು.
ಸೊ ನಮ್ಮ ಬ್ರದರ್ ಗರ್ಲ್ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗಿ ಮಾಲ್ಗೆ ಹೋಗಿದ್ದಾರೆ. ಅವಾಗ ನೈಟ್ 11 ಗಂಟೆ ಆಗಿದೆ. ಬ್ಯಾಟ್ರಿ ಕತ್ಕೊಂಡು ಹೋಗಿದ್ದಾರೆ. ನೋಡಿ ಬ್ಯಾಟ್ರಿ ನೋಡಿ ಸರ್ವ್ ಮಾಡ್ತಾ ಇದ್ದಾರೆ ಬಂದು ಪಾಪ. ಸರ್ ನಿಮ್ಮ ಹೆಸರು? ಫಯಾಜ್. ಹ್ಯಾಪಿ ಬಕ್ರೀದ್. ಥ್ಯಾಂಕ್ ಯು ಹಾಂ. ಸೊ ಬಂದು ಪಾಪ ನೈಟ್ ಅದು ಫಿಟ್ ಮಾಡ್ತಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಸೊ ಈಗ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನೈಟು JPR ಮಿನಿ ಪಾರ್ಕ್ ಇದೆಯಲ್ಲ, ಯಾರು ಕತ್ಲದಲ್ಲಿ ಬೈಕ್ ನಿಲ್ಸಿದ್ರೆ ಹುಷಾರು ಅಂತ. ರಾಯಲ್ ಎನ್ಫೀಲ್ಡ್ ಬ್ಯಾಟ್ರಿನೇ ಕದ್ದಿದ್ದಾರೆ ಅಂದರೆ ಇನ್ನು ಯಾವ ಬ್ಯಾಟ್ರಿನೂ ಬಿಡಲ್ಲ ಅಂತ ಅರ್ಥ ಆಯಿತು. ಸೊ ಇದನ್ನ ನಾವು ನೈಟು 11 o'clock ಮೇಲೆ ಹೇಗಿರುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ನಿಮ್ಗೊಂದು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಸೂರ್ಯ ಬ್ರದರು ಹೇಳಿದ್ದಾರೆ. ಸೊ ದಯವಿಟ್ಟು ಕೇರ್ಫುಲ್ ಆಗಿರಿ. ನೋಡಿ BTM ಹತ್ರ ಬಂದಿದ್ದೀವಿ. ಉಡುಪಿ ಗಾರ್ಡನ್ ಸಿಗ್ನಲ್ ಹತ್ರ ಹೋಗ್ತಾ ಇದ್ದೀವಿ. ಇದು ಫ್ಲೈಓವರ್ ಮಾಡಿ ತುಂಬ ಖುಷಿ ಆಯಿತು. ಮೇಲ್ಗಡೆ ಡಬಲ್ ಡೆಕ್ಕರ್, ಅದರಿಂದ ಎಷ್ಟೋ ಟ್ರಾಫಿಕ್ ಕಮ್ಮಿ ಇತ್ತು. ನಾನಿಲ್ಲಿ 3 ವರ್ಷ ಇದ್ದೆ, ಅವಾಗಂತೂ ಹೆವಿ ಟ್ರಾಫಿಕ್ಕು. ನೋಡಿ ನೀವು ಉಡುಪಿ ಗಾರ್ಡನ್ ಸಿಗ್ನಲ್ ಬಂತು. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ನೋಡಿ ಇಲ್ಲೆಲ್ಲ ನಾಳೆ ಬಕ್ರಿ ಪ್ರಯುಕ್ತನ ಹುಡುಗರುಗಳೆಲ್ಲ ತುಂಬ ನಿಂತಿದ್ದಾರೆ. ಇಲ್ಲಿ BTM ಆ ಥರ ಹೇಳೋಕ್ಕಾಗಲ್ಲ. ನಾರ್ಮಲ್ ಔಟ್ ಆಫ್ ಸ್ಟೇಟರೇ ಜಾಸ್ತಿ ಇದ್ದಾರೆ. ಕೇಳೋದಾರಂತೂ ಕೇಳಂಗೇ ಇಲ್ಲ. ರೋಡ್ಗಿದ್ದಾರೆ. ನೋಡಿ ಇದು BTM ಲೇಔಟ್ ಮೆಟ್ರೋ ಸ್ಟೇಷನ್ನು. ನೋಡಿ BTM ಮೆಟ್ರೋ ಸ್ಟೇಷನ್ ಅಂತಾರೆ. ನೋಡಿ ಹೆಂಗೆ ಮನೆಗಿದ್ದಾನೆ ಪಾಪ. ಏನು ಕಷ್ಟನೋ ಏನೋ ಗೊತ್ತಿಲ್ಲ, ಆರಾಮ್ಸೆ ಮನೆಗಿದ್ದಾನೆ ಪಾಪ. ಅವ್ನಿಗೆ ಮನೆ ಇದೆಯೋ ಇಲ್ಲೋ, ಯಾವ ಊರು ಏನು, ಎಷ್ಟು ಜನ ಯಾವ ಥರ ಹಿಂಗೆ ಮನಗ್ತಾರೆ ನೋಡಿ ರೋಡಲ್ಲಿ. ನೋಡಿ ಇಲ್ಲಿ BTM ಉಡುಪಿ ಗಾರ್ಡನ್ ಸಿಗ್ನಲ್ ಹೋಟ್ಲುಗಳು ನೈಟ್ 12 ಗಂಟೆ 1 ಗಂಟೆ ಆದರೂ ತಿಂತಾ ಇರೋದು ನೋಡಿ. ಎಷ್ಟು ಜನ ನೈಟ್ ಜೀವನ ಮಾಡ್ತಾರೆ. ಎಷ್ಟು ಫುಟ್ಪಾತ್ ಅಂಗಡಿಗಳವ ನೋಡಿ ಎಲ್ಲ. ಅಣ್ಣ ವಿಡಿಯೋ ಮಾಡ್ತಾ ಇದ್ದೋ. ವಿಡಿಯೋನ ನಾ ನಿಮ್ದೇ ಕಾರಣ. 12 ಗಂಟೆ ಮೇಲೆ ಏನಕ್ಕೆ ಇಷ್ಟೊತ್ತಲ್ಲಿ ಉಳಿತಾರೆ ಅಂತ ಜನಗಳನ್ನ ಕೇಳ್ಕೊಂಡು ಹೋಗ್ತಾ ಇದೀವಿ. ಅಣ್ಣ ನಿಮ್ಮ ಹೆಸರು? ಧರ್ಮಣ್ಣ. ಅಣ್ಣ ಇಷ್ಟು 12:30 ಆಯ್ತು. 12:30 ಹತ್ರ ಇಷ್ಟೊತ್ತಲ್ಲಿ ಇದ್ರಲ್ಲಿ ಏನು ಸಮಾಚಾರ? ಸರ್ ಬಾಡಿಗೆನೇ ಅಲ್ಲ, ಏನ್ ಮಾಡೋದು. ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಣ್ಣ? ಬೆಳಗ್ಗೆ 6 ಗಂಟೆ 7 ಗಂಟೆ ಸ್ಟಾರ್ಟ್ ಮಾಡಿ. ಬೆಳಿಗ್ಗೆ 6 ಗಂಟೆ 7 ಗಂಟೆ ಇಲ್ಲ, ಡ್ಯೂಟಿ ಇಲ್ಲ. ಎಷ್ಟು ಮಾಡಿದಿರಿ ಇವತ್ತು ಅಮೌಂಟು? ಇವತ್ತು ಬೆಳಗ್ಗೆಯಿಂದ ನೋಡಿ 6 ಗಂಟೆಯಿಂದ 6 12 ಈಗ ಎಷ್ಟಾಗಿದೆ? 12 ಆಗಿ ಬಂದಿದೆ ಟೈಮ್. ಎಷ್ಟಣ್ಣ? ಓ ಬರೀ 1122. ಈಗ ಡ್ಯೂಟಿ ಕೊಡಲ್ವಲ್ಲ, ಅದಕ್ಕೇನು ಫೈನ್ ಗೀನ್ ಏನಿಲ್ವಾ? ಡ್ಯೂಟಿ 3,000 ಆಗಿದೆ ಬೆಳಗ್ಗಿಂದ. 3,000 ಆಗಿದೆ. ಎಷ್ಟು ಉಳಿತದೆ ಎಲ್ಲ ಕಳೆದು? ಏನ್ ನಮ್ದು 2,000 ಉಳಿತು. 2,000 ಉಳಿತದೆ. ಆದ್ರೆ ಬೆಳಿಗ್ಗೆ 7 ಗಂಟೆಯಿಂದ ನೈಟ್ 12:30 ಆದ್ರೂ ಇದ್ದೀರಲ್ಲ ನೀವು. ಮನೆಗೆ ಹೋಗೋದಣ್ಣ? ಹೋಗ್ತೀನಿ ಈಗ, ಏನ್ ಮಾಡೋದು. ಕಾದು ಸಾಕಾಯ್ತು. ಇಲ್ಲೇ ಊಟ ಮಾಡಿದೆ. ಈಗ ಊಟ ಮಾಡಿದ್ರ? ಎಲ್ಲಿ ಮನೆ? ನಮ್ದು ನಾಗರಬಾವಿ. ಓ ನಮ್ಮ ಏರಿಯಾ ಚಂದ್ರಲೇಔಟ್. ನಾವು ಅಲ್ಲೇ ಚಂದ್ರ ಲೇಔಟ್ ಹತ್ರ ಇದ್ದೀನಿ. ಚಂದ್ರಲೇಔಟ್ ಎಲ್ಲ ಇದ್ದೀರಾ? ಕೆಂಗುಂಟೆ ಸರಗಲ್ ಟೌನ್. ಮಕ್ಳೇನ್ ಮಾಡ್ತಾ ಇದಾರೆ? ಸ್ಕೂಲಿಗೆ ಹೋಗ್ತಾರೆ. ಡೈಲಿ ಹಿಂಗೇನ ಬೆಳಿಗ್ಗೆ 6 ಗಂಟೆ ಬಂದು ನೈಟ್ 12:30 ತನಕ ಹೋಗ್ತೀರಾ? ಮಾಡೋದು ಮತ್ತೆ ಕಷ್ಟ. ಊರ್ ಬಿಟ್ಟು ಊರಿಗೆ ಬಂದಿರ್ತೀವಿ, ಏನೋ ದುಡಿಬೇಕಂತ ಆಸೆಗೆ. ಸಂಪಾದನೆ ಮಾಡ್ಬೇಕಲ್ಲ ಸರ್, ಏನ್ ಮಾಡೋದು. ಜೀವನ ಎಲ್ಲ ಕಷ್ಟ. ಕರೆಕ್ಟ್ ಅಲ್ವಾ? ನೈಟ್ 12:30 ಆದ್ರೂ ಇಲ್ಲ, ಬೆಳಿಗ್ಗೆ 6 ಗಂಟೆ ಬಂದು ನೀನು. ಹೌದು. ಯಾವ ಊರಣ್ಣ? ನಮ್ದು ರಾಯಚೂರು, ಉತ್ತರ ಕರ್ನಾಟಕ. ಏನು ಉತ್ತರ ಕರ್ನಾಟಕ ಮಂದಿ ಏನ್ ಡೆವಲಪ್ಮೆಂಟ್ ಆಗಿ ಕೇಳೋದಿಲ್ವಾ ನೀವು? ಡೆವಲಪ್ಮೆಂಟ್ ಮಾಡ್ಕೊಡಿ ಆ ಕಡೆ ಅಂತ. ಈ ಕಡೆ ಬರೋ ತಪ್ತದಲ್ಲ. ಯಾರು ಮಾಡ್ತಾರೆ ಸರ್? ಎಲೆಕ್ಷನ್ ಬಂದಾಗ ಓಟ್ ಕೇಳಕ್ ಬರ್ತಾರೆ, ತಿರ್ಗಾ ಮರೆತ್ ಬಿಡ್ತಾರೆ ಜನಗಳಿಗೆ. ಯಾರು ಕೊಡೋದು? ಯಾರು ಕೇಳಲ್ಲ ಅಲ್ಲ. ಊರಲ್ಲಿ ನೀರಿಲ್ಲ ಅಂದ್ರೆ ವ್ಯವಸ್ಥೆ ಯಾರು ಮಾಡಿ ಕೊಡಲ್ಲ. ರಜಾ ಹಾಕ್ತೀರಾ? ಇಲ್ಲ ರಜಾನೇ ಹಾಕ್ತಂಗೆ ಡ್ಯೂಟಿ ಮಾಡ್ತೀರಾ? ಮಾಡ್ತೀನಿ ರಜಾ, ಏನ್ ಮಾಡೋದು. ರಜಾ ಎಲ್ಲ ಮಾಡ್ತೀರಾ? ಥ್ಯಾಂಕ್ಸ್ ಅಣ್ಣ, ತುಂಬ ನಮ್ಮ ಅಣ್ಣ ಸಿಕ್ಕಿದ್ರು ಅಲ್ಲಿ, ರಾಯಚೂರಣ್ಣ. ಪಾಪ ಇಷ್ಟೊತ್ತಾದ್ರೂ ಡ್ಯೂಟಿ ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆ ಬಂದ್ರಂತೆ, ನೈಟ್ 12:30 ಆದ್ರೂ ಡ್ಯೂಟಿ ಮಾಡ್ತಾ ಇದ್ದಾರೆ. 2,000 ರೂಪಾಯಿ ಎಲ್ಲ ಕಳೆದ 2,000 ರೂಪಾಯಿ 1,500 ರೂಪಾಯಿ ಉಳಿತಿದೆ ಅಂತಂದ್ರು. ಅಂದ್ರೆ ಲೆಕ್ಕ ಹಾಕೋರು 16-17 ಅವರ್ ಡ್ಯೂಟಿ ಮಾಡ್ತಾರೆ. ಪಾಪ ಯಾರೆಲ್ಲ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಹೆಂಗೆ ಗೊತ್ತಾ? ಯಾರೆಲ್ಲ ನಮ್ಮ ಅಣ್ದಿರಿದ್ದಾರೆ, ಯಾರು ಟಾಟಾ AC ಓಡಿಸ್ತಾರೆ, ಲಾರಿ ಡ್ರೈವರ್ಗಳಿದ್ದಾರೆ, ಡ್ಯೂಟಿ ಮಾಡಿ ಬೇಡ ಅಂತ ಹೇಳಲ್ಲ. ಆದರೆ ನಮ್ಮ ಫ್ಯಾಮಿಲಿಗೂ ಟೈಮ್ ಕೊಡಿ. ಬರೀ ದುಡಿಮೆನೇ ಜೀವನ ಬೇಡ. ತುಂಬ ಎಲ್ಲರೂ ಕಷ್ಟ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಊಟ ಇವಾಗ ಮಾಡೋರಂತೆ 12:30. ಈಗ ಮನೆಗೆ ಹೋಗಿ 2 ಗಂಟೆ, ತಿರ್ಗಾ ಬೆಳಗ್ಗೆ ಎದ್ದು 6 ಗಂಟೆಗೆ ಹೋಗ್ಬೇಕು. ತುಂಬ ಕೇಳೋಕ್ಕೆ ಬೇಜಾರಾಗುತ್ತೆ. ಆಮೇಲೆ ಡ್ಯೂಟಿ ಕರೆಕ್ಟಾಗಿ ಕೊಡಲ್ಲ ಅಂತ ಹೇಳ್ತಾರೆ. ಆ ಡ್ಯೂಟಿ ಯಾಕೆ ಕೊಡಲ್ಲ ಅಂತ ನಮಗೆ ಗೊತ್ತಿಲ್ಲ, ಯಾಕೆ ಸಿಗಲ್ಲ ಅಂತಲೂ ಕೊಡಲ್ಲ. ಅದು ಯಾವುದೇ ಕಂಡೀಷನ್ನು ಇಲ್ಲ. ಯಾಕಣ್ಣ? ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪಂಚರ್ ಗಾಡಿ ತೆಳ್ಬೇಕಾ? ಏನ್ ಹೇಳೋದು? ಹಿಂದಿ ಕನ್ನಡ ಬರಲ್ವಾ? ನೀವು ಕನ್ನಡ ಕಲಿಯಲ್ರು ನೀವು. ಸರಿ ಆಯ್ತು, ಹೇಳ್ತೀನಿ ಬಾ. ಹತ್ತು. ಓಕೆ ಹೇಳ್ತೀನಿ ಬಾ. ಹತ್ತು. ಏನಂತಾರೆ? ಕಿತ್ನಾ ಕಮಾಯ ಟುಡೇ? 900. ಓ ಫುಲ್ ಖುಷಿಗೆ. नाम है राजा. गाँव? ओडिशा. ओडिशा और बांग्ला?
ಒಡಿಸಲ ಓಕೆ ಓಕೆ ಕಾನಾ ಕಾನಾ ಇದೆ ಹಾ ಹಾ ಸಿಲ್ಕ್ ಬೋರ್ಡ್ ಮೆಟ್ರೋ ಬಂದು ಎಷ್ಟೆಲ್ಲ ನೋಡಿದ್ರಲ್ಲ ಏನೇನು ಆಗ್ತಾ ಇದೆ. ಸಿಲ್ಕ್ ಬೋರ್ಡ್ ಇಂಪಾರ್ಟೆಂಟ್. ಒಂದು ಟೈಮಲ್ಲಿ ಟ್ರಾಫಿಕ್ಗೆ ಹೆಸರಾಗಿದ್ದು ಸಿಲ್ಕ್ ಬೋರ್ಡ್. ನೋಡಿ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀವಿ. ಇದು ಹೊಸ ಫ್ಲೈಓವರ್ ಆಗಿರೋದು. ವಾವ್, ಒಳ್ಳೆ ನೇನು ಫಾರಿನ್ ಹೋದಂಗೆ ಇರುತ್ತೆ ಫೀಲ್. ನಾನು ಒಂದು 2-3 ಸತಿ ಆಲ್ರೆಡಿ ಬಂದಿದ್ದೀನಿ. ಅರೆ ಕಸ ಎಲ್ಲೋದ್ರೂ ಕಸ 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 ಕಸ. ಬೆಂಗಳೂರೇ ಕಸ. ಆ GBA ಬಂದರೂ ಆಗಲ್ಲ, ಇನ್ನೊಂದು ಬಂದರೂ ಆಗಲ್ಲ. ಯಾಕೆಂದ್ರೆ ಅಷ್ಟು ಜನ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಅದು ನಮ್ಮವ್ರು ಯಾರು ಇಲ್ಲ ಕೆಲಸ ಮಾಡೋರು, ಎಲ್ಲ ಬೇರೆ. ನೋಡಿ ಈಗ ಮಾತಾಡ್ಸ್ಕೊಂಬಂದಲ್ಲ, ಅವನು ಅಷ್ಟೇ ಒಡಿಸ್ಸಾದನು. ಕೇಳ್ರೆ ಒಡಿಸ್ಸಾ ಒಡಿಸ್ಸಾ ಒಡಿಸ್ಸಾ, ಬಿಹಾರ ಬಿಹಾರ ಬಿಹಾರ. ಬೆಳ್ಳಂದೂರಿಗೆ ಎಂಟ್ರಿ ಕೊಟ್ರೆ ಏನು ಗೊತ್ತಾ, ಈ ವಾಟರ್ ಟ್ಯಾಂಕ್ಗಳ ಜಾಸ್ತಿ. ಇಲ್ಲಿ ವಾಟರ್ ಟ್ಯಾಂಕ್ಗಳದೇ ದಂಧೆ. ಹೆಂಗೆ ಏನಾರ ಮಾತಾಡಿದ್ರೆ ಸಾಕು, ಏನಾರು ಟಚ್ ಆಯ್ತು ಅಂದ್ರೆ ಒಡಿಗೆ ಬರ್ತಾರೆ. ಆ ಲೆವೆಲ್ ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೂ ಇವರು ವಾಟರ್ ಟ್ಯಾಂಕರ್. ಅದು ಯಾಕೆ ಅಷ್ಟು ರಾಶಿ ಹೊಡಿತಾರೆ ನೋಡಿ, ಹೆಂಗೆ ಹೋಗ್ತಾ ಇದೆ ನೋಡಿ. ನೋಡಿ ಬೆಳ್ಳಂದೂರು ಸರ್ಕಲ್ ಹೆಂಗಿದೆ, ನೈಟು 12:30 12:45 ಸಮಥಿಂಗ್ ಇದು ಬೆಳ್ಳಂದೂರು ಸರ್ಕಲ್. ಇದು ನೋಡಿ ಬೆಳ್ಳಂದೂರು ಸರ್ಕಲ್ ಇನ್ನೂ ಎಷ್ಟು ಗಾಡಿ 8 ಗಂಟೆಲಿ ಗಾಡಿ ಓಡಾಡ್ತಲ್ಲ ಹಂಗೆ ಓಡಾಡ್ತಾ ಇದೆ. ನೈಟ್ ಅದು ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀಯಾ? ನೈಟ್ 10 ಗಂಟೆಯಿಂದ 4-5 ಗಂಟೆ. 4-5 ಗಂಟೆ. ನಮ್ಮ ಪೊಲೀಸರು ಏನು ಕಾಟ ಗೀಟ ಕೊಡಲ್ವಾ? ಏನಿಲ್ಲ, ಪರಿಚಯ ಇರೋರೆಲ್ಲ. ಪರಿಚಯ ಇದಾರೆ. ಯಾರೋ ಹೊಡೆಯಕ್ ಬರ್ತಾರೆ ರೈಟ್ ನೋಡ್ಬಿಟ್ಟು? ಯಾರಿಲ್ಲ, ಎಲ್ಲ ಇಲ್ಲಿ ನಮ್ಮ ಅಣ್ಣ ನೋಡ್ದೆ ಅಂಗಡಿ ಎಲ್ಲ. ಎಲ್ಲ ಹೆಂಗಾರ ನಮಗೆ ಹೊಡ್ಸ್ಬಿಡ್ತೀವಲ್ಲ ಹಂಗಾರೆ? ಇಲ್ಲ ಇಲ್ಲ, ಯಾರು ಎಲ್ಲ ಪರಿಚಯ ಇರೋದು. ಕೂದ್ಲೆ ಹಿಂಗ್ ಇದ್ಯಾಕೆ ಹಿಂಗ್ ಬಿಟ್ಟಿದ್ಯಾ ಕೂದ್ಲ? ಸುಮ್ಮನೆ ಬಿಟ್ಟೆ. ಏನು ಓದಿದ್ಯಾ? ನಾನಾ SLC ಮಟ್ಟ ಓದಿದ್ದೆ. ನಾವು ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಸುಮ್ಮನೆ ಹಂಗೆ. ಸುಮ್ಮನೆ ಹಂಗೆ. ಹಂಗಾರೆ ಇದ್ರಲ್ಲಿ ಎಷ್ಟು ದುಡ್ಡು ಮಾಡ್ತಾ ಡೈಲಿ? ಡೈಲಿ ಸಿಗುತ್ತೆ 500. ಹೌದು, ಕರೆಕ್ಟಾಗಿ ಹೇಳ. ನೀನು ನಾನು ಬೆಂಗಳೂರು ರೊಟ್ಟಿ ಬೆಳ್ದಿರ ಅಂಕಳ ಅಷ್ಟೇ ಸಿಗೋದು. ಅಷ್ಟೇನಾ? ಅಷ್ಟೇ ಅಣ್ಣ. ಒಬ್ಬರು ಟೀ ಅಂಗಡಿರಲ್ಲ ಎಲ್ಲ ಕೇಳಿದ್ರೆ 3,000 ಮಾಡ್ತೀನಿ 4,000 ಮಾಡ್ತೀನಿ. ಒಬ್ಬೊಬ್ರು ಮಾಡ್ತಾರೆ, ಒಬ್ಬೊಬ್ರು ಆಗೋದಿಲ್ಲ ಅಷ್ಟು. ಫಸ್ಟಿಗೆ ನನ್ನ 1000-2000 ಉಳಿತೈತಿ. ಇವಾಗಿಲ್ಲ. ಇವಾಗಿಲ್ಲ ಅಂದ್ರೆ ಜಾಸ್ತಿ ಜನ ಆಗ್ಬಿಟ್ರಾ? ಮಳೆ ಗಿಡ ಬಂದ್ಬಿಟ್ರೆ ಏನ್ ಮಾಡ್ತೀಯಾ? ಛತ್ರಿ ಛತ್ರಿಲೂ ಮಾಡ್ತೀಯಾ? ಇಲ್ಲ ಇಲ್ಲ ಐತೆ. ಹಾ, ನಿಮ್ಮ ಅಂದಿರು 4 ಗಂಟೆ ಕಟ್ತಾರಾ? ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಅಪ್ಪ ಇಲ್ಲ, ಅಮ್ಮ ಇದಾರ. ಅಪ್ಪ ಚಿಕ್ಕ ವಯಸ್ಸಲ್ಲಿ ತಿರೋದ್ರ? ಅಮ್ಮ ಏನ್ ಮಾಡ್ತಾರೆ? ಅಮ್ಮ ಇಲ್ಲೇ ಕುಕಿಂಗ್ ಮಾಡಕ್ ಹೋಗ್ತಾರೆ. ಅಪ್ಪ ಇಲ್ಲೇ ಇದಾರ ಅವರು? ನೀನ್ ಒಬ್ನೇನಾ ಇನ್ನೊಬ್ರು ಇದಾರ? ನಾನು ಒಬ್ಬನೇ. 3 ಅಕ್ಕನವರು. 3 ಅಕ್ಕದಿರಾ? ಮದುವೆ ಆಗೈತೆ ಎಲ್ಲರಿಗೂ. ನೀನೇ ಮಾಡ್ದ ಮದುವೆನ? ಅಮ್ಮ ಮಾಡ್ತಾ? ನಮ್ಮ ಅಮ್ಮನೇ ಮಾಡಿರೋದು. ಹೆಂಗೋ ಮಾಡ್ತಲೋ, ಹಂಗೆ ಗ್ರೇಟ್. ನಿಮ್ಮ ಅಮ್ಮನ ಬಿಡ್ಬೇಡ, ಮಿಸ್ ಮಾಡ್ಕೋಬೇಡ. 3 ಜನ ಅಕ್ತಿರ್ ಮದುವೆ ಮಾಡೋರು, ಅದು ಗ್ರೇಟ್ ಆಕ್ಚುಲಿ ಈ ಕಾಲದಲ್ಲಿ. ನಿಂದ ಯಾವಾಗ ಮದುವೆ? ಇನ್ನ ಲೇಟ್ ಅಣ್ಣ. ಲವ್ ಗಿವ್ ಮಾಡ್ತಾ ಇದೀಯಾ? ಇಲ್ಲ ಇಲ್ಲ ಏಯ್, ನೀನ್ ನೋಡ್ ಕೂದ್ಲಿಗಿಲ್ಲಿ ಬಿಟ್ರೆ ನೋಡ್ರಿ ಯಾಕೆ ಡೌಟ್ ಆಗ್ತದೆ. ಆ ತರ ಏನಿಲ್ಲ. ಲವ್ ಮಾಡ್ತಾ ಇದೀಯಾ ಅಂದ್ರೆ ಕೇಳ್ರೆ ನಾಚ್ಕತಾವಲೆ. ಲವ್ ಮಾಡಿಲ್ಲ, ಲವ್ ಮಾಡಿ ನಾಚ್ಕೋಬೇಕು. ಲವ್ ಏನ್ ಮಾಡ್ತಾ ಇಲ್ಲ. ಹಾ, DJ ಕನ್ನಡಿಗ ಅಂತ ನೋಡಿ. DJ ಕನ್ನಡಿಗ ಅಂತ. DG ಕನ್ನಡಿಗ. ಇದು ಹಾಂ, ನಾನು ಫಸ್ಟ್ನೇ ಫಾಲೋವರು. ಇವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸಂತೋಷ್, ತುಂಬ ಥ್ಯಾಂಕ್ ಯು. ನಾನು ಫಸ್ಟು ನೈಟು ಇನ್ನೊಂದು ಚಾನಲ್ ಇದೆ, ಇದು ಇವತ್ತು DG ಕನ್ನಡಿಗ ಅಂತ ಇವತ್ತು ಓಪನ್ ಮಾಡಿದ್ದೀನಿ ಹೊಸ ಚಾನಲ್. ಇವನು ಮರ್ಯಾದಿಲ್ಲ ಯಾವತ್ತೂ ಲೈಫಲ್ಲಿ ನಾನು. ಕ್ಯಾ बिकी गाँव असम? कितना बेच दिया टुडे? 1800. कितना टाइम ड्यूटी कर दिया? 14 आवर्स. ओके, मार्निंग कितना स्टार्ट कर दिया? कितने टाइम का? 9 बजे से 9 नाइट 2 घंटा ब्रेक है. स्लीप नहीं है? शादी हो गया? फैमिली किधर है? गांव में है. कितना टाइम चला गया? एक में कितना है ना? मक्लू ने क्या अंतर? बच्चा कितना बच्चा है? ओ ऑलरेडी एंगेज. लुक इज गुड. या खाना हो गया? ओ हो गया. थैंक यू, ಬಾಯ್. ಇದು ಬೆಳ್ಳಂದೂರು ಇಕೋ ಸ್ಪೋರ್ಟ್ಸು ಹತ್ರ ಹೋಗ್ತಾ ಇದ್ದೀವಿ. ಒಬ್ಬ ನೋಡಿ, ಅವನು ಅಸ್ಸಾಮನ್ ಬಂದು ಅವನೇ ನಮ್ಮ ಜೊತೆ ಮಾತಾಡೋದ. ಆರಂಗೆ ಹಿಂದಿ ಬರಲ್ಲ, ಸ್ವಲ್ಪ ಬರ್ತದೆ.
ಅವ್ನಿಗೆ ಕನ್ನಡ ಟ್ರೈ ಮಾಡಕ್ ಹೋದ್ರೆ ನಮ್ಗೆ ಕನ್ನಡ ಬರಲ್ಲ, ಅವ್ನಿಗೆ ಹಿಂದಿ ಬರಲ್ಲ. ಹೆಂಗೆ ಮಾತಾಡಿದ್ದೀನಿ, ಪಾಪ ಅವನು ಹೇಳು, ಅವ್ನ ಕಷ್ಟ ಎಲ್ಲ ಹೇಳ್ದ, ಮಕ್ಳು ಎಷ್ಟಿದ್ದಾರೆ, ಅವ್ನು ಎಷ್ಟು ಹೆಂಗಿದ್ದಾನೆ ನೋಡಿ. ಅವ್ನು ಹೋದೆ ವರ್ಷಕ್ಕೊಂದ್ಸತಿ ಅಂತೆ 16-17 ಅವ್ರು ಕೆಲಸ ಮಾಡ್ತಾನೆ. ನಾನು ಕನ್ನಡದಲ್ಲಿ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ, ಕನ್ನಡ ಬರಲ್ಲ ಒಂದೊಂದು ಟೈಮು. ನಾವೇನು ಮಾಡೋಕ್ಕಲ್ಲ, ಕಂಟೆಂಟ್ ಮಾಡಾಗ ಒಂದು ಸ್ವಲ್ಪ ನಾವು ಹಿಂದಿಲಿ ಮಾತಾಡ್ಬೇಕಾಗತ್ತೆ, ಏನೂ ಬಿಡೋಕ್ಕಾಗಲ್ಲ. ನೋಡಿ ಇಲ್ಲೇ ಇದ್ದಾನೆ ಅವನು. ಬಾಯ್ ಕ್ಯಾ ಟುಡೇ ಈಜಿ ಕನ್ನಡಿಗ ಇದು टुडे ओपन कर दिया 2 फॉलोअर है टुडे। हाँ तुम्हारा वीडियो आ गया, नो प्रॉब्लम है। ओके बाय बाय, गुड नाइट। हाँ हाँ क्या क्या ಊಟ ಆಯ್ತು. ಕನ್ನಡ ಥ್ಯಾಂಕ್ ಯು. ಈಗ ಅದೇ ಮಾತಾಡ್ತಾ ಇದೆ. ಕನ್ನಡ ಬರುತ್ತಾ? ಸ್ವಲ್ಪ ಕಲೀರಿ ಕನ್ನಡ ಕಲೀರಿ. ಕನ್ನಡ ಸೀಕಾವು. ಥ್ಯಾಂಕ್ ಯು. ಈಗ ವೆರಿ ಫುಲ್ ಖುಷಿ ಆಯ್ತು ನನಗೆ. ಬಾಯ್. ನಾವು ಅದೇ ಮಾತಾಡ್ತಿದ್ದೋ ಪಾಪ, ಕನ್ನಡ ಮಾತಾಡ್ತಾ ಖುಷಿ ಆಗೋಯ್ತಲ್ಲ. ಅದೇನೋ ರೀ, ನಮ್ಗೆ ನಾವು ಫಸ್ಟ್ ಆಫ್ ಆಲ್ ಮಂಡ್ಯದವರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಕನ್ನಡ ಬಿಟ್ಟು ಬೇರೆ ಏನೂ ಬರಲ್ಲ. ನಮ್ಗೆ ನೋಡಿ ಹಿಂದಿನೂ ಬರಲ್ಲ, ತೋಡ ಆತೆ ಅಂತೀವಿ ಅಷ್ಟೇ. ಅದೇನು ತೋಡ ಆತೆ ಗೊತ್ತಿಲ್ಲ. ಅವ್ರು ಕನ್ನಡದಲ್ಲಿ ಮಾತಾಡಿ ತುಂಬ ಖುಷಿ ಆಯಿತು. ನೋಡಿ ನಮ್ಮ ಕನ್ನಡ ಹೋರಾಟಗಾರರು ಇದು ಮಾಡಿದ್ಕೆ ಪ್ರತಿಫಲ ಕನ್ನಡ ಕಲಿತಾ ಇದ್ದಾರೆ, ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಕಲಿತಿದ್ದಿಲ್ಲ. ನನ್ನ ಜೀವ ಇರೋದಕ್ಕೆ ಕನ್ನಡ ಹೋರಾಟಗಾರರಿಗೆ ನನ್ನ ಸಪೋರ್ಟು. ಯಾಕೆಂದ್ರೆ ಅವ್ರಿಲ್ಲಾಂದ್ರೆ ನಾವು ಇವತ್ತು ತಲೆ ಎತ್ಕೊಂಡು ಓಡಾಕಾಯ್ತಿದ್ದಿಲ್ಲ ರೋಡಲ್ಲಿ. ಸೊ ಕನ್ನಡ ಹೋರಾಟಗಾರರು ಇವತ್ತು ಎಲ್ಲರೂ ಕೇಳ್ತಾರೆ ಕನ್ನಡ ಕಲಿಯೋಕ್ಕಾಗಲ್ಲ ಅಂತ. ಇವದೇ ಎಕ್ಸಾಂಪಲು. ಇಲ್ಲ ಅವ್ನು ಕನ್ನಡ ಕಲಿತಿದ್ದಿಲ್ಲ, ನನ್ನ ಹಿಂದಿಲಿ ಮಾತಾಡ್ಕೊಂಡಿರೋನು. ಊಟ ಆಯ್ತಾ ಅಂತ ಕನ್ನಡದಲ್ಲಿ ಮಾತಾಡಿದ್ದೇನೆ, ಅದು ನಂಗೆ ತುಂಬ ಖುಷಿ ಆಯಿತು. ಇದಕ್ಕೆ ಯಾರು ಪ್ರತಿಫಲ ಅಂದರೆ ಗೌರ್ಮೆಂಟ್ ಅಲ್ಲ, ಕನ್ನಡ ಹೋರಾಟಗಾರರು. ನೋಡಿ ಪಾಪ ಅವನು ನನ್ನ ಕಾದು, ನಾನು ಆಲ್ರೆಡಿ ವೀಡಿಯೋ ಮುಗ್ದಿತ್ತು, ಅಲ್ಲಿ ಮುಂದೆ ಕಾದು ಚೆಕ್ ಮಾಡಿದ್ದೇನೆ, ಸಿಕ್ಕಿಲ್ಲ. ಆಮೇಲೆ ನನ್ನ ಕಾದು ನನ್ನ ಇನ್ಸ್ಟಾ ಐ ಡಿ ತಗೊಂಡೋಗಿದ್ದೇನೆ. ನಾನು ಓಪನ್ ಆಗಿ ಹೇಳ್ತೀನಿ, ಇವತ್ತು ಇದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇರೋದು. ಇವತ್ತು 2ನೇ ಫಾಲೋವರ್ಸ್ ಆದರು, ಇವನು 2ನೇ ಫಾಲೋವರು. ಮಾರ್ತಳ್ಳಿ ಬಂದು ನೋಡಿ, ಮಾರ್ತಳ್ಳಿ ಬಂದರು. ಎಷ್ಟು 1 ಗಂಟೆ ಆದರೂ ಇನ್ನೂ ಎಷ್ಟು ಟ್ರಾಫಿಕ್ ಇದೆ. ಎಷ್ಟು ಜನ ಇಲ್ಲಿ ನೋಡಿ ಓಡಾಡ್ತಾ ಇದ್ದಾರೆ ಡ್ಯೂಟಿಗೆ. ಇದೆಲ್ಲ ಸಾಫ್ಟ್ವೇರ್ ಫೀಲ್ಡ್, ಈ ಕಡೆ ಎಲ್ಲ ಸಿಕ್ಕಾಬಿಟ್ಟೆ. ಇಲ್ಲಿ ಅಮ್ಮವ್ರು ಯಾರೂ ಇಲ್ಲ, ಎಲ್ಲ ಹೊರಗಡೆ. ಕಾರ್ತಿಕ್ ನಗರ ನೋಡಿ, ಕಾರ್ತಿಕ್ ನಗರದಲ್ಲಿ 1 ಕಾಲಾದರೂ ಊಟ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ. ನೋಡಿ ಊಟ ಎಲ್ಲ 1 ಗಂಟೆ 1 ಕಾಲ ಆಗಿದೆ ಈಗ. ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಊಟ ಮಾಡ್ತಾರೆ. ನಮ್ಗೆ ಇದು ನೋಡ್ರೆ ನನಗೂ ಹೊಟ್ಟೆ ಸಿಗ್ತೈತೆ. ಮುಂದೆ ಎಲ್ಲರೂ ತಿನ್ನೋಣ, ನನಗೂ ಹೊಟ್ಟೆ ಸಿಗ್ತು. ಕೇರ್ಪುರಮ್ ಬಂದು ಇದು ಬಿಗ್ಗೆಸ್ಟ್ ಟ್ರಾಫಿಕ್ ಜಾಮ್ ಅಂತ ಹೇಳ್ಬೋದು. ಕೇರ್ಪುರಮ್ ಬರ್ತೀರ ಅಂದರೆ ಬರೋರು ಬರಲ್ಲ, ಅಷ್ಟು ಟ್ರಾಫಿಕ್. ನೋಡಿ ಕ್ಯಾಬ್ ಡ್ರೈವರ್ಗಳು ಏನು ಉದ್ದಕ್ಕೆ ಹೆಂಗಿದ್ದಾರೆ. ಕ್ಯಾಬ್ ಡ್ರೈವರ್ ನೋಡಿ, ರೋಡಲ್ಲಪ್ಪ ಮಾನಿಗಿದ್ದಾನೆ. ನೋಡಿ ನಮ್ಮ ಹುಡುಗಾರ ಹುಚ್ಚ ಹೋಯ್ತಾನೆ ಇಲ್ಲೇ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಇದು ನಮ್ಮ ಸಿವಿಕ್ ಸೆನ್ಸ್ ಅನ್ನೋದು ಇಂಡಿಯಾದವ್ರಿಗೆ. ಮೆಟ್ರೋ ಪಿಲ್ಲರ್ಗೆ ಹುಚ್ಚ ಹೋಯ್ತಾನೆ ಪುಣ್ಯಾತ್ಮ. ಆಟೋದನ್ನ ಇದ್ದಾನೆ, ನೋಡೋಣ ಮಾತಾಡ್ತಾನ. ಸರ್ 12 ಗಂಟೆ ಮೇಲೆ ರಿಂಗ್ ರೋಡ್ ಹೆಂಗಿದೆ ಅಂತ ವಿಡಿಯೋ ಮಾಡ್ತಾ ಇದ್ದೀವಿ. ನಿಮ್ಮ ಜೊತೆ ಮಾತಾಡೋಣ ಅಂತಲೇ. ಸರ್ ತಮ್ಮ ಹೆಸರು? ವೇಣುಗೋಪಾಲ್ ಅಂತ. ಯಾವ ಸರ್? ಇಲ್ಲೇ ಬೆಂಗಳೂರೇ ಸರ್. 1 ಗಂಟೆ ಆಯಿತು, ಇನ್ನೂ ಆಟೋ ಓಡಿಸ್ತಾ ಇದ್ದೀರಾ? ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರಿ? ನಾವು 6 ಗಂಟೆ ಸಾಯಂಕಾಲ, ಸಂಜೆ 6 ಗಂಟೆ. 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ 7 ಗಂಟೆ ತನಕ. ಬೆಳಿಗ್ಗೆ 6 ಗಂಟೆ ತಗೊಂಡು ಎಷ್ಟು ಮಾಡ್ತೀರಾ ಸರ್? ಏನು 1,500 1,000 ಎಷ್ಟು ಸಲ. ಯಾಕೆ ನೈಟ್ ಹೊತ್ತೆ ಸೆಲೆಕ್ಟ್ ಮಾಡಿರಿ, ಬೆಳಿಗ್ಗೆ ಹೊತ್ತು ಸೆಲೆಕ್ಟ್ ಮಾಡಿಲ್ಲ? ನಾವು ಫಸ್ಟು ಕೆಲಸ ಮಾಡ್ಕೊಂಡಿದ್ದೀವಿ ಪ್ರೆಸ್ನಲ್ಲಿ. ಅದು ಹಂಗೆ ಅಭ್ಯಾಸ ಆಯ್ತು. ಹಂಗೆ ಅಭ್ಯಾಸ ಆಯ್ತಾ? ಫ್ಯಾಮಿಲಿ ಇದೆ ಸರ್? ಫ್ಯಾಮಿಲಿ. ಮಕ್ಕಳು? 3 ಮಕ್ಕಳು ಇದೆ. 3 ಮಕ್ಕಳಿದ್ದಾರಾ? ಏನು ಮಾಡ್ತಾ ಇದ್ದಾರೆ ಸರ್? ಕೆಲ್ಸಕ್ಕೆ ಹೋಗ್ತಾರೆ. ಈ ನೈಟ್ ಹೊತ್ತಲ್ಲಿ ಓಡಿಸ್ತಿರಲ್ಲ, ಯಾವ್ದಾರ ನಿಮ್ಗೆ ಒಂದು ಕೆಟ್ಟ ಘಟನೆ ನಡೆದಿದೆಯಾ? ಇದುವರೆಗೂ ಆಗಿಲ್ಲ. ಒಳ್ಳೆ ಆಗ್ಲೂಬಾರ್ದು. ಆಮೇಲೆ ಕಸ್ಟಮರ್ ಎಲ್ಲ ಒಂದೇ ತರ ಇರ್ತಾರ, ಇಲ್ಲ ಏನಾರ ಮಾತುಕತೆ? ಇಲ್ಲ ಅದೆಲ್ಲ ಕಸ್ಟಮರ್ ಓಡಿಸೋದು. ರ್ಯಾಪಿಡೋ, ಓಲಾ ನಮ್ಮೇ ಹತ್ರ ಓಡಿಸ್ತಾರೆ. ಅದೇ ಓಡಿಸೋದು. ಯಾರು ಬರ್ತಾರೆ, 2 ಲಕ್ಷದಲ್ಲಿ ಬರ್ತಾರೆ, ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಪಬ್ಲಿಕ್ ಅವ್ರದ್ದು ಒಂದೇ ಕಂಪ್ಲೇಂಟು, ಇಷ್ಟೊತ್ತಲ್ಲಿ ಕೇಳಿದ್ರೆ ಡಬಲ್ ಕೇಳ್ತಾರೆ, ಟ್ರಿಬಲ್ ಕೇಳ್ತಾರೆ ಅಂತ. ಗೌರ್ಮೆಂಟ್ ರೂಲ್ಸ್ 1.5. ಗೌರ್ಮೆಂಟ್ ನೈಟ್ ಅದು ಗೌರ್ಮೆಂಟ್ ರೂಲ್ಸ್ 1.5 ಇದೆಯಾ? 1.5. ಅವನು ಅಷ್ಟೇ ಇದನ್ನಲ್ಲಿ ಕೊಡೋದು ಅಷ್ಟೇ ಕೊಡ್ತಾರೆ, ಜಾಸ್ತಿ ಏನು ಕೊಡೋಲ್ಲ. ತುಂಬಾ ಖುಷಿ ಸರ್, ಚೆನ್ನಾಗಿ ಮಾತಾಡಿರಿ ಸರ್. ಥ್ಯಾಂಕ್ ಯು. ಕೇರ್ಪುರಂ ಮೆಟ್ರೋ ಸ್ಟೇಷನ್ ಇದು ನೋಡಿ. ಕ್ಯಾಬ್ ಡ್ರೈವರ್ಗಳು ಪಾಪ ನೈಟು ಹಗಲೊಂದಲೇ ದುಡಿತಾರೆ ನೋಡಿ. ಎಲ್ಲ ಆಟೋದವ್ರು, ನಮ್ಮ ಅಣ್ಣದಿರು, ಕ್ಯಾಬರು ಕಾಯ್ತಾ ಇದಾರೆ ಪಾಪ.
ನೋಡಿ ಈಗ ಕೇಳ್ಪುರಂ ಮೆಟ್ರೋ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಬಂದೆ ನೋಡಿ. ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ನೋಡಿ, 1:15 ಟೈಮ್. ಈಗ ಇನ್ನು ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ. ಅಣ್ಣ ಡ್ಯೂಟಿನಾ ಎಷ್ಟು ತಕ ಮಾಡ್ತೀರಾ? ಹಾ, ಯಾವುದು ಬೀಳ್ತಾ ಇಲ್ವಾ? ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರಿ? ಹಾಂ, ನೈಟು ಮಾತ್ರ ಓಡಿಸೋದಾ? ಎಷ್ಟೊತ್ತಕ ಓಡಿಸ್ರಿ? ಬೆಳಿಗ್ಗೆ 6 ಬೆಳಿಗ್ಗೆ ಹೋಗಿ ಮನೆ ಮಾಡೋದು. ಯಾವ ಊರಣ್ಣ? ಸಜ್ಜಾಪುರನಾ? ಥ್ಯಾಂಕ್ ಯು, ಬಾಯ್. ಬಿಟ್ಟು ಹೋಗ್ತಾ ಇದೀವಿ ಹೆಬ್ಬಾಳ ಕಡೆ. ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇಲ್ಲಿ ಇಷ್ಟೇ ರೋಡ್ ಇದೆ. ಎಷ್ಟು ಟ್ರಾಫಿಕ್ ಆಗುತ್ತೆ ಗೊತ್ತಿಲ್ಲ ಸಂಜೆ ಹೊತ್ತು. ನಾವು ಹೋಗ್ತಾರೆ 1 ಗಂಟೆ, ಏನು ಸದ್ಯಕ್ಕೆ ಟ್ರಾಫಿಕ್ ಇಲ್ಲ. ಸೊ ಈಗ ಮಾನವದಟ್ಟೆ ಪಾರ್ಕು, ಹೆಬ್ಬಾಳ, ಗುರುಗುಂಟೆಪಾಳ್ಯ, ಸುಂದಳ್ಳಿ, ನಾಗರಬಾವಿ, ನಾಯಂಡಹಳ್ಳಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ತುಂಬ ಜನ ಸಿಕ್ಕಿದ್ರು, ಅವ್ರ ಕಷ್ಟಗಳು ಹೇಳ್ಕೊಂಡ್ರು. ನಾವು ನೈಟ್ ಯಾವ ಥರ ಇರುತ್ತೆ ರಿಂಗ್ ರೋಡ್ ಅಂತ ಒಂದು ಹೊಸ ಕಾನ್ಸೆಪ್ಟಲ್ಲಿ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನೋಡಿ, ಇಲ್ಲಿ ಏನೇನು ಆಗಿದೆ ಎಲ್ಲನೂ ನಿಮ್ಗೆ ತೋರಿಸಿದ್ದೀವಿ. ನಮ್ಗೆ ಏನೇನು ಸಿಗುತ್ತೆ ಎಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ಆಲ್ಮೋಸ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ರಿಂಗ್ ರೋಡ್ಗಳಲ್ಲಿ ನಿಮಗೆ ನೈಟ್ ಹೊತ್ತು ಆಫ್ಟರ್ 11 o'clock ಮೇಲೆ ಏನೆಲ್ಲ ನಿಮಗೆ ಕೇರ್ಫುಲ್ಲಾಗಿರಬೇಕು, ಸೇಫ್ಟಿಯಾಗಿರಬೇಕು ಅದನ್ನೆಲ್ಲ ನೀವು ಹೇಳಿದ್ದೀನಿ. ಆಮೇಲೆ ಯಾವ ಥರ ಇರುತ್ತೆ ರಿಂಗ್ ರೋಡ್ ಅಂತಲೂ ಹೇಳಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, DJ ಕನ್ನಡಿಗಗೆ ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ಮಾಡ್ತದೆ ನೈಟ್ ಹೊತ್ತು, ಮಾತಾಡ್ಬೋದಾ? ಓ, ಕನ್ನಡ ಬರಲ್ವಾ? ಓ, ಸ್ವಲ್ಪ ಬರುತ್ತಾ? ಮಾತಾಡ್ತೀರಲ್ಲ ಸ್ವಲ್ಪ? ಕನ್ನಡ ಸ್ವಲ್ಪ ಬರುತ್ತಾ? गाँव बिहार। कितने टाइम ड्यूटी करती है? अभी 12 o'clock को लॉगिन किया था। हाँ, अभी कितना हो रहा है? 2 o'clock तक 14 hours। 14 hours। कितना अमाउंट आ गया? 2000। कन्नड़ सीख नहीं है? कन्नड़ ಸ್ವಲ್ಪ स्वल्पನೇ ಅಷ್ಟೇ. समझ लेता है लेकिन रॉन्ग बोल देगा, इसीलिए ये प्रॉब्लम है। नन्नू हिंदी थोड़ा आता है। लेकिन आप कन्नड़ में बोलेंगे मैं समझ जाऊंगा, लेकिन हिंदी में ही जवाब दूंगा। ಓಕೆ. ಆಮೇಲೆ ಇದು ನೈಟ್ ಇಷ್ಟೊತ್ತೆಲ್ಲ ದುಡಿತೀರಲ್ಲ, ಮನೆ ಕಡೆ ಎಷ್ಟೊತ್ತಿಗೆ? 2 o'clock। 2 o'clock? ಓಕೆ. ಮಕ್ಳು ಏನ್ ಮಾಡ್ತಾ ಇದಾರೆ? गांव पे स्टडी कर रहा हूँ। स्टडी कर रहे हैं? ओके। खाना हो गया? खाना हो गया। खाना नहीं हो गया ना? मेरा खाना नहीं। मेरा का नहीं है, तुम्हारा खाना नहीं है, कैंसिल हो गया? नहीं, ये है मेरा। ये मेरा? ये मेरा है, वो कस्टमर है। ये कस्टमर से। सही, थैंक यू। ओके, थैंक यू। आपका नेम है? नेम ओम प्रकाश पांडे। ओम प्रकाश पांडे। ओ पांडे, ओके। डीजी कन्नडिगा। डीजी कन्नडिगा। हाँ ठीक है, मैं सर्च करके हाँ बोल दिया। सब्सक्राइब कर दीजिए। टुडे स्टार्ट कर दिया, 3 followers से। तो कल नाಳೆ भेज दिया ವಿಡಿಯೋ। ठीक है, मैं चेक करेंगे। ಓಕೆ. ಪಾಂಡೆ ಅವರು ಕನ್ನಡ ನಂಗೆ ಅರ್ಥ ಆಗುತ್ತೆ, ನೀವು ಕನ್ನಡದಲ್ಲೇ ಮಾತಾಡಿ ಅಂತ ಅಂದರು. ಅದು ಖುಷಿ ಆಯಿತು. ಇದು ಬದಲಾವಣೆ ಎಲ್ಲಿಂದ ಅಂದರೆ ನಮ್ಮ ಕನ್ನಡ ಹೋರಾಟಗಾರರಿಂದ. ನೀವು ಇನ್ನೂ ಸ್ವಲ್ಪ ಇದೇ ಥರ ಹೋರಾಟ ಮಾಡಿದ್ರೆ ಅವರೆಲ್ಲ ಕನ್ನಡ ಕಲ್ತ್ಬಿಡ್ತಾರೆ. ಅದು ಬರಬೇಕು, ಯಾಕೆಂದ್ರೆ ಅವ್ರು ಇಲ್ಲಿ ಅನ್ನ ತಿಂತಾ ಇರೋದು. ಅವರು ಇದರಲ್ಲೆಲ್ಲ ಬಿಹಾರದಿಂದ ಬಂದು ಇಲ್ಲಿ ಅನ್ನ ತಿಂತಾ ಇದ್ದಾರೆ. ಸೊ ನಾನು ಇದನ್ನು ಹ್ಯಾಂಡ್ಸ್ ಅಪ್ ಇದು ಮಾಡ್ತೀನಿ. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಕನ್ನಡ ಹೋರಾಟಗಾರರನ್ನ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ ಅಂತ. ಬೇರೆ 1000 ಹೇಳ್ಬೋದು, ಆ ಥರ ಈ ಥರ ದುಡ್ಡು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ. ಅವ್ರಿಗೆ ಬೇರೆ ಯಾರು ಅದು ನನಗೆ ಗೊತ್ತಿಲ್ಲ. ಅವರೇ ಇಲ್ಲ ಅಂದಿರ ಇವತ್ತು ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಆಗ್ತಿತ್ತಿಲ್ಲ. ಹೆಬ್ಬಾಳ ಹತ್ರ ಬಂದು 1:15, 1:45 ಹತ್ರ ಆಯ್ತಾ ಇದೆ ನೋಡಿ. ಇದು ಹಿಂಗೆ ಹೋದರೆ ಬೇಕ್ರಿ ಸರ್ಕಲ್, ಹಿಂಗೆ ಹೋದರೆ ಬೆಂಗಳೂರು ಏರ್ಪೋರ್ಟು. ನಾವೀಗ ಹೆಬ್ಬಾಳ ಫ್ಲೈಓವರ್ ಕೆಳಗಡೆ ಹೋಗ್ತಾ ಇದ್ದೀವಿ. ಹೆಬ್ಬಾಳ ಬಸ್ ಸ್ಟಾಪ್ ನೋಡಿ, ಎಷ್ಟು ಬಸ್ ನಿಂತಿದೆ ನೋಡಿ. ಲಾರಿ ಎಲ್ಲ ಹೆಂಗೆ ನಿಂತಿದೆ, ಎಲ್ಲ ಟೀ ಕುಡಿಯೋಕೆ ನಿಂತ್ಬಿಟ್ಟಿದ್ದಾರೆ.
ಗೊರಗುಂಟೆಪಾಳ್ಯ 2 ಗಂಟೆ ಇದು ನೆಲಮಂಗ್ಲ ಹೋಗೋ ರೂಟು 2 ಗಂಟೆಲಿ ಎಷ್ಟು ಫ್ರೀ ಆಗಿದೆ. ಅದೇ ಬೆಳಿಗ್ಗೆ ಹೊತ್ತು ಬನ್ನಿ ಎಷ್ಟು ಜಾಮ್ ಇರುತ್ತೆ. ಅವರ್ ಗಂಟೆ ನಿಂತ್ಕೋತಾರೆ ಈ ಗೊರಗುಂಟೆಪಾಳ್ಯದಲ್ಲಿ. ಇದು ಫ್ಲೈಓವರ್ ಮಾಡೋಕ್ಕೆ ನಮ್ಮ ಗೌರ್ಮೆಂಟ್ ಕೈಲಿ ಆಯ್ತಾ ಇಲ್ಲ. ಎಷ್ಟೋ ಜನ ಹಾಸನ್ನು ಚಿಕ್ಕಮಂಗ್ಳೂರಿಂದ ಬಂದು ಈ ಸಿಗ್ನಲ್ ಸಿಗಾಕೋತಾರೆ. ಆ ಕಡೆಯಿಂದ ನೆಲಮಂಗ್ಲ ಕಡೆಯಿಂದ ಬಂದರೆ, ಈ ಕಡೆಯಿಂದ ಸಿಟಿಯಿಂದ ಆಚೆ ಹೋಗಿ ಈ ಸಿಗ್ನಲ್ ಬಂದು ಇಲ್ಲಿ ಜಾಮ್ ಆಗ್ತಾರೆ. ಬರೀ ಇದೇ ಆಗ್ಬಿಟ್ಟಿದೆ. ಸೊ ಗೊರಗುಂಟೆಪಾಳ್ಯ ಮುಗಿಸ್ಕೊಂಡು ನಮ್ಮ ಅಣ್ಣವರಾದ ರಾಜ್ಕುಮಾರ್ ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಸಾಲಲ್ಲ, ಏಕೆಂದರೆ ಅಂಥ ದೊಡ್ಡ ಕಲಾವಿದರು. ಆಮೇಲೆ ನಮ್ಮ ಅಂಬರೀಷ್ ಅಣ್ಣ ಮಂಡ್ಯ ಆಮೇಲೆ ನಮ್ಮ ಅಪ್ಪು ಅವರು 3 ಜನ ಸಮಾಧಿ ಇಲ್ಲೇ ಇದೆ ನೋಡಿ. ನಾವು 2 ಗಂಟೆ ಆಗಿದೆ, ಈಗ ಬಂದು ಹೋಗ್ತಾ ಇದ್ದೀವಿ. ಸೊ 3 ಜನದ್ದು ನಾವು ಯಾರನ್ನೂ ಮರೆಯೋಕ್ಕಾಗಲ್ಲ. ಅವ್ರು ಹೆಚ್ಚು ಇವ್ರು ಕಮ್ಮಿ, ಅವ್ರು ಹೆಚ್ಚು ಅಂತ ಹೇಳಂಗಿಲ್ಲ. ಈಗ ನಾವು ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ. 2 o'clock ಆಗಿದೆ. ನಮ್ಮ ಕಡೆ ಎಷ್ಟೆಷ್ಟು ಪ್ರಯತ್ನ ಆಗ್ತದೆ ತೋರಿಸ್ತಾ ಇದ್ದೀವಿ. ಹೆಂಗಿರುತ್ತೆ ನನಗೂ ತುಂಬ ಖುಷಿ ಇತ್ತು. ನಾನು ಈ ವಿಡಿಯೋ ಮಾಡೋದ್ರಿಂದ ಔಟರ್ ರಿಂಗ್ ರೋಡ್ ಕಂಟಿನ್ಯೂಸ್ ಆಗಿ ಬಂದಿರೋದು ಇವತ್ತೇ. 65 ಕಿಲೋಮೀಟರ್ ಆಗುತ್ತೆ, 60ರಿಂದ 65 ಕಿಲೋಮೀಟರ್ ಆಗುತ್ತೆ ಇದು. ನಾಯಂಡಹಳ್ಳಿ ಬಂದು ಇನ್ನು 1 ಕಿಲೋಮೀಟ್ರು ನಾಯಂಡಹಳ್ಳಿ. ಸೊ ನಾನು 15ರಿಂದ 16 ವರ್ಷ ಆಗಿತ್ತು. ನನಗೊಂದು ಟೈಮಾರ ಈ ಥರ ಒಂದು ರೌಂಡ್ ಬರಬೇಕು ಅಂತ ಆಸೆ ಇತ್ತು. ಅದು ಇವಾಗ ಎಂಡ್ ಆಫ್ ದಿ ನಾಯಂಡಹಳ್ಳಿ ಬಂದು 65 ಕಿಲೋಮೀಟ್ರು 4 ಅವರ್ ತೊಗೊಂಡಿದೆ ಎಲ್ಲ ವೀಡಿಯೋ ಮಾಡ್ಕೊಂಬರೋದಕ್ಕೆ. ಅಲ್ಲಿ ನಿಲ್ಲಿಸಿ ಎಲ್ಲ ತಲ್ವೆ. ಕೊನೆ ಎಂಡ್ ಆಫ್ ದಿ ಬಂದಿದ್ದೀವಿ. ರಿಂಗ್ ರೋಡಲ್ಲಿ ಏನೇನಾಗಿದೆ ತೋರಿಸಿದ್ದೀವಿ ನಿಮಗೆ. ಸೊ ನಾನು ಮೊದಲನೇ ಅನ್ಕೋತೀನಿ ವೀಡಿಯೋ ಮಾಡಿರೋದು. ಇದುವರೆಗೂ ಯಾರೂ ಮಾಡಿಲ್ಲ ಅನ್ಕೋತೀನಿ. ನೋಡಿ ಅದೇ ಪ್ಲೇಸಿಗೆ ಬಂದು ನಿಂತ್ಕೊಂಡೆ ನಾಯಂಡಹಳ್ಳಿ ಹತ್ರ. ಸೊ ಮೇ ಬಿ ಈಗ ಟೈಮು 2:30 ಹತ್ರ 2:30 ಹತ್ರ ಆಗಿದೆ. ನೋಡ್ಬೋದು ನೀವು ಟೈಮು 2:30 ಆಗಿದೆ. ನಾವು ಸ್ಟಾರ್ಟ್ ಮಾಡಿದ್ದು 11 o'clock. ಈಗ ಟೈಮು 2:30, ಇನ್ನೇನು ಹತ್ರ ಆಗಿದೆ. ಸೊ ಇಲ್ಲಿಗೆ 60ರಿಂದ 65 ಕಿಲೋಮೀಟರ್ ಕಂಪ್ಲೀಟ್ ಆಯಿತು. ಈ ವಿಡಿಯೋದಲ್ಲಿ ಯಾರ್ಯಾರೇನೇ ಸ್ಟ್ರಗಲ್ ಪಟ್ಟಿದ್ದಾರೆ ಅಂತ ತೋರಿಸಿದ್ದೀವಿ. ಸೊ ದಯವಿಟ್ಟು PG ಕನ್ನಡಿಗರಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಎಲ್ಲ ವಿಡಿಯೋ ಮುಗಿದು ಏನು ಅನ್ನಿಸ್ತು ಅನ್ನೋದನ್ನು ಒಂದು ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ರೆ ಅದು ತಿದ್ಕೊತೀನಿ.